Hey everyone, welcome to next video. Means a continuation of this video. I'm shooting this video in the next day cause of my busy schedule. ಓಕೆ ಈಗ ಬರ್ರಿ ಶುರು ಮಾಡೋಣ್ರಿ ಏನೈತ್ರಿ ಅಂತ. ಓಕೆ, ಸೇಮ್ ಕ್ವಶನ್ ರೀ, ಅಗೇನ್ ಸೇಮ್ ಕ್ವಶನ್. ನಾ ಕ್ವಶನ್ ನಂಬರ್ ಮತ್ತೆ ಚೇಂಜ್ ಮಾಡೀನಿ ರೀ, ಕ್ವಶನ್ ನಂಬರ್ 4 ಅಂತ. ಈಗ ನಾ ನಿಮ್ಮ ಮುಂದೆ ಚೇಂಜ್ ಮಾಡ್ತೀನಿ ರೀ ಎಲ್ಲ. ಓಕೆ, ಕ್ವಶನ್ ನಂಬರ್ 3 ಆಸ್ ಇಟ್ ಈಸ್. ಈಗ ನಾ ಏನು ಮಾಡೀನಿ ರೀ, ಕ್ವಶನ್ ನಂಬರ್ 4 ಅಂತ ಹಾಕೀನಿ ರೀ. ಈಗ ನಾ ಚೇಂಜ್ ಮಾಡ್ತೀನಿ ರೀ ಏನಂತ ನೋಡ್ರಿ. ಇಲ್ಲೇ ಸೇಮ್ ಇರಲಿ ಕ್ವಶನ್ ಇದು. ಇಲ್ಲೈತೆ ನೋಡ್ರಿ, ಸೇಲ್ಸ್ ಬ್ರ್ಯಾಕೆಟಲ್ಲೇ ಫಿನಿಶ್ ದ ಪ್ರಾಡಕ್ಟ್ಸ್ 1,20,000 ಅದು ನಾ ಚೇಂಜ್ ಮಾಡ್ತೀನಿ ರೀ ಈಗ. ಓಕೆ, ಸೇಲ್ಸ್ ಇದು ರಫ್ ಮಾಡ್ತೀನಿ ರೀ, ಸೇಲ್ಸ್ ಬೇಡ ನನಗೆ, ಈಗ ನಾ ಚೇಂಜ್ ಮಾಡ್ತೀನಿ ರೀ ಸೇಲ್ಸ್. ಕ್ವಶನ್ ನಂಬರ್ 4 ಅಲ್ಲೇ ಸೇಲ್ಸ್. ಈಗ ಅಸ್ಯೂಮ್ ಮಾಡೇನು ಸೇಲ್ಸ್ ಕೊಟ್ಟಿಲ್ಲ ಈ ಕ್ವಶನ್ ಅಲ್ಲಿ, ನಾ ಸೇಲ್ಸ್ ಕೊಡಂಗಿಲ್ಲ, ಸೇಲ್ಸ್ ಇಲ್ಲ, ಸೇಲ್ಸ್ 1,20,000 ಇಲ್ಲ ಈಗ. ಈಗ ಸೇಲ್ಸ್ ಪ್ಲೇಸ್ ಅಲ್ಲೇ ನಾ ಏನು ಮಾಡ್ತೇನೆ ರೀ, ಸೇಲ್ಸ್ ಪ್ಲೇಸ್ ಅಲ್ಲೇ ಪ್ರಾಫಿಟ್ at 25% on ಕಾಸ್ಟ್. ಏನ್ರಿ, ಈ ಕ್ವಶನ್ ನಂಬರ್ 4 ಅಲ್ಲೇ ನಾ ಈ ಕನ್ನಡ ಮೀಡಿಯಂ ಆದಮೇಲೆ ಹಿಂದಿ ಮೀಡಿಯಂ. ಓಕೆ ಬರ್ರಿ, ಕ್ವಶನ್ ನಂಬರ್ 4 ಅಲ್ಲೇ ಆಸ್ ಕ್ವಶನ್ ಆಸ್ ಇಟ್ ಈಸ್, ಏನು ಚೇಂಜ್ ಇಲ್ಲ. ಕ್ವಶನ್ ನಂಬರ್ 3 ಆಸ್ ಇಟ್ ಈಸ್, ಕ್ವಶನ್ ನಂಬರ್ 3 ಸೊಲ್ಯೂಷನ್ ಆಸ್ ಇಟ್ ಈಸ್. ಎಲ್ಲ ಮಟ ರಿಪ್ಪ ಅಲ್ಲೂ ಕಾಸ್ಟ್ ಆಫ್ ಸೇಲ್ಸ್ ಮಟ ಕ್ವಶನ್ ನಂಬರ್ 3 ಕಾಪಿ ಪೇಸ್ಟ್. ನಾ ಏನು ಮಾಡೇನ್ರಿ ಇಲ್ಲೇ ಸೇಲ್ಸ್ ತೆಗ್ದು ಸೇಲ್ಸ್ ರಫ್ ಮಾಡಿ, ನಾ ಏನು ಹಾಕೇನ್ರಿ ಇಲ್ಲೇ ಸೇಲ್ಸ್ ಇದು ರಫ್ ಮಾಡಿ ಪ್ರಾಫಿಟ್ ಎಟ್ 25% ಆನ್ ಕಾಸ್ಟ್ ಅಂತ ಹಾಕೇನ್ರಿ. ಓಕೆ, ಪ್ರಾಫಿಟ್ ಸೇಲ್ಸ್ ಕೊಟ್ಟಿಲ್ಲ, ಪ್ರಾಫಿಟ್ ಕೊಟ್ಟಿದ್ದಂದ್ರೆ ಸೇಲ್ಸ್ ಕೊಡಂಗಿಲ್ಲ, ನೆನ್ಪಿಡ್ಕೊರಿದ್ದು. ಪ್ರಾಫಿಟ್ ಕೊಟ್ಟಿದ್ದಂದ್ರೆ ಸೇಲ್ಸ್ ಕೊಡಂಗಿಲ್ಲ, ಸೇಲ್ಸ್ ಕೊಟ್ಟಿದ್ದಂದ್ರೆ ಪ್ರಾಫಿಟ್ ಕೊಡಂಗಿಲ್ಲ, ನೆನ್ಪಿಡ್ಕೊರಿದ್ದು. ಏನ್ರಿ, ಪ್ರಾಫಿಟ್ ಕೊಟ್ಟಿದ್ದಂದ್ರೆ ಸೇಲ್ಸ್ ಕೊಡಂಗಿಲ್ಲ, ಸೇಲ್ಸ್ ಕೊಟ್ಟಿದ್ದಂದ್ರೆ ಪ್ರಾಫಿಟ್ ಕೊಡಂಗಿಲ್ಲ. ಇದು ಐತ್ರಿ, ಇದು ಒಂದು ಥಿಂಕ್. ಓಕೆ, ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಈಗ ಪ್ರಾಫಿಟ್ ಐತ್ರಿ, ಸೇಲ್ಸ್ ಕೊಡಂಗಿಲ್ಲ, ಪ್ರಾಫಿಟ್ ನೀವು ಕಂಡುಹಿಡಬೇಕು. ಓಕೆ, ನೆಕ್ಸ್ಟ್ ಸೇಲ್ಸ್ ಕೊಟ್ಟಿದ್ದಂದ್ರೆ ಪ್ರಾಫಿಟ್ ಕೊಡಂಗಿಲ್ಲ, ಅವಾಗ ಡಿಫ್ರೆನ್ಸ್ ನೋಡ್ಬೇಕು, ತಿಳಿತ್ರಿ. ಈಗ ಪ್ರಾಫಿಟ್ ಐತ್ರಿ, ಸೇಲ್ಸ್ ಕೊಡಂಗಿಲ್ಲ, ಸೇಲ್ಸ್ ನಾವು ಫೈಂಡ್ ಔಟ್ ಮಾಡ್ಬೇಕು. ಸೇಲ್ಸ್ ಕೊಟ್ಟಿದ್ದಂದ್ರೆ ಪ್ರಾಫಿಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಇದು ಒಂದು ಪಾಯಿಂಟ್ ನೆನಪಿಡ್ಕೊರಿ. ಈಗ ಪ್ರಾಫಿಟ್ ಐತ್ರಿ, ಸೇಮ್ ಕ್ವಶನ್ ಅಗೇನ್ ಆಸ್ ಇಟ್ ಈಸ್, ಟೋಟಲ್ ಕ್ವಶನ್ ಸೇಮ್ ಟು ಸೇಮ್. ಬರೀ ಪ್ರಾಫಿಟ್ ಕೊಟ್ಟಿನ್ರಿ, ಸೇಲ್ಸ್ ನಾ ಕೊಟ್ಟಿಲ್ಲ, ಸೇಲ್ಸ್ ನಾವು ಮಾಡ್ಬೇಕು. ಏನ್ರಿ, ಪ್ರಾಫಿಟ್ ಎಟ್ 25% ಆನ್ ಕಾಸ್ಟ್ ಅಂತ ಐತ್ರಿ. ಏನ್ರಿದು, ಆನ್ ಕಾಸ್ಟ್. ಕಾಸ್ಟ್ ಐತ್ ನೋಡ್ರಿ, ಕಾಸ್ಟ್ ಅಂದ್ರೆ ಏನ್ರಿ, ಡೈರೆಕ್ಟ್ 25/100 ಕಾಸ್ಟ್ ಅಂದ್ರೆ. ಆನ್ ಸೇಲ್ಸ್ ಅಂದ್ರೆ 25/75 ಮಾಡ್ಬೇಕು. ಹೆಂಗ್ 75 ಬಂದ್ರಿ, ಆನ್ ಸೇಲ್ಸ್ ಕೊಟ್ಟಿದಂದ್ರೆ 100 - 25 75, 25/75 ಯಾವಾಗ್ರಿ, ಆನ್ ಸೇಲ್ಸ್ ಕೊಟ್ಟಿದಂದ್ರೆ. ಈಗ ಆನ್ ಕಾಸ್ಟ್ ಅಂತ ಐತ್ರಿ, ಡೈರೆಕ್ಟ್ 25/100 ಬರ್ರಿ. ಪ್ರಾಫಿಟ್ ಆಡ್ ಪ್ರಾಫಿಟ್ ಎಷ್ಟು ಪರ್ಸೆಂಟ್ ಇದು, 25%. ಬ್ರಾಕೆಟ್ ಅಲ್ಲೇ 25/100 25%. ಆನ್ ಕಾಸ್ಟ್ ಅಲ್ಲ, ಇದು ಆನ್ ಕಾಸ್ಟ್. ಆನ್ ಕಾಸ್ಟ್ ಅಂದ್ರೆ ಇದು ಕಾಸ್ಟ್ ಆಫ್ ಸೇಲ್ಸ್ ಎಷ್ಟೈತ್ರಿಪ್ಪ, 1,05,080. 1,05,080 ಇದರ ಮೇಲೆ ಡೈರೆಕ್ಟ್ 25%, 25/100 ಇಂಟು ಕಾಸ್ಟ್ ಮೇಲೆ ಮಾಡ್ಬೇಕಲ್ಲ. ಕಾಸ್ಟ್ ಇದೆ ನಿಮ್ದು 1,05,080. ಇದ್ರ ಮೇಲೆ ಮಾಡಿಪ್ಪ 25%. ಪ್ರಾಫಿಟ್ ನಮಗೆ ಗೊತ್ತಿಲ್ಲ, ಪ್ರಾಫಿಟ್ ಮಾಡ್ಬೇಕು ನಾವು. ಓಕೆ ಮಾಡ್ರಿ, ಇದು 1,05,080 ಇಂಟು 25%, 26,270 ಬಂತ್ರಿ. 26,270 26,270 ನಿಮ್ದು ಏನು ಬಂತ್ರಿ, ಇದು ಪ್ರಾಫಿಟ್ ಬಂತ್ರಿ. ಪ್ರಾಫಿಟ್ ಈಗ ಏನು ಮಾಡ್ಬೇಕ್ರಿ, ಪ್ರಾಫಿಟ್ ಆ್ಯಡ್ ಮಾಡ್ಬೇಕ್ರಿ. ಆ್ಯಡ್ ಮಾಡ್ರಿ, 1,05,080 ಪ್ಲಸ್ 26,270 ಎಷ್ಟು ಬಂತ್ರಿ, 1,31,000. 1,31,350. 1,31,350 ಇದು ನಿಮ್ದು ಏನ್ರಿ, ಸೇಲ್ಸ್. ಪ್ರಾಫಿಟ್ ಕೊಟ್ಟಿದ್ದಂದ್ರೆ ಸೇಲ್ಸ್ ಕೊಡಂಗಿಲ್ಲ, ಸೇಲ್ಸ್ ನಾವು ಮಾಡ್ಬೇಕು. ಸೇಲ್ಸ್ ಕೊಟ್ಟಿದ್ದಂದ್ರೆ ಪ್ರಾಫಿಟ್ ಕೊಡಂಗಿಲ್ಲ. ಈ ತರ ಐತ್ರಿ, ತಿಳಿತಾರಲ್ಲ ನಿಮ್ಗೆ. 25% ಆನ್ ಕಾಸ್ಟ್ ಅಂತ ಐತ್ರಿ. ಆನ್ ಕಾಸ್ಟ್ ಅಂದ್ರೆ ಏನ್ರಿಪ್ಪ, 25/100.
20% ಆನ್ ಕಾಸ್ಟ್ ಅಂದರೆ 20/100 ತಿಳಿತ್ರಿ 25/100 ಕಾಸ್ಟ್ ಮೇಲೆ ಐತ್ರಿ ಕಾಸ್ಟ್ ಮೇಲೆ ಮಾಡಿಬಿಡ್ರಿಪ್ಪ ಆನ್ ಸೇಲ್ಸ್ ಅಂದರೆ 100 - 25 75 25/75 ಬರಬೇಕು ಇಂಟು ಸೇಮ್ ಅಮೌಂಟ್ 20% ಆನ್ ಸೇಲ್ಸ್ ಅಂದರೆ 100 - 20 80 20/80 ಇಂಟು ಸೇಮ್ ಅಮೌಂಟ್ ಈ ಥರ ಮಾಡಬೇಕು ಓಕೆ ಐ ಹೋಪ್ ನಿಮಗೆ ತಿಳಿದು ಈಗ ನಾ ಹಿಂದಿ ಚಾಲೂ ಮಾಡ್ತೀನಿ ರೀ फॉर हिंदी मीडियम स्टूडेंट्स हाँ अब इस वीडियो में क्या कर रहा हूँ बोलो मैं आपको क्वेश्चन नंबर जो 3 था देखो क्वेश्चन नंबर 3 उसी को सेम सोल्यूशन क्वेश्चन नंबर 3 का सोल्यूशन सेम टू सेम है एज इट इज मैं क्या चेंज करूँ इसके अंदर से क्वेश्चन नंबर 3 को क्वेश्चन नंबर 4 करके डालो ठीक है यहाँ पे क्या था सेल्स यहाँ पे था नहीं क्वेश्चन नंबर 3 के अंदर यहाँ पे क्या था सेल्स ब्रैकेट में फिनिश्ड प्रोडक्ट्स बोल के था कितना था वो सेल्स का अमाउंट 1,20,000 था कितना था 1 लाख का यहाँ पे था नहीं वो सेल्स ब्रैकेट में फिनिश्ड प्रोडक्ट्स यहाँ पे अमाउंट कितना था 1,20,000 था तो हमारे सोल्यूशन में भी पूरा यहाँ पे कितना था सेल्स 1,20,000 करके था ठीक है मैं उसको रफ किया और सेल्स के पूरे इसको सेंटेंस को पूरा रफ किया मैं क्वेश्चन नंबर 4 के अंदर मैं क्या चेंज करूँ सिर्फ ए वाला सेंटेंस चेंज करूँ सेल्स निकाल के क्या डालो मैं वहां पे प्रॉफिट एट 25% ऑन कॉस्ट बोल के डालो क्या करके ऑन कॉस्ट बोल के यही सेंटेंस चेंज करो मैं बाकी का पूरा एक बात याद रख लो क्वेश्चन के अंदर अगर प्रॉफिट दिया प्रॉफिट के बारे में इंफॉर्मेशन दिया तो सेल्स नहीं देता याद रख लो क्वेश्चन में अगर प्रॉफिट के बारे में कुछ भी मेंशन किया तो सेल्स के बारे में नहीं देता सेल्स तुम लोग मालूम करना ठीक है अगर क्वेश्चन के अंदर सेल्स के बारे में दिया तो प्रॉफिट के बारे में नहीं देता प्रॉफिट तुम लोग मालूम करना ठीक है प्रॉफिट दिया तो तुम लोग सेल्स मालूम करना क्वेश्चन के अंदर सेल्स दिया तो प्रॉफिट तुम्हें मालूम करना ये याद रख लो प्रॉफिट दिया तो सेल्स तुम लोग मालूम करना सेल्स दिया तो प्रॉफिट तुम लोग मालूम करना याद रख लो ठीक है अब क्वेश्चन के अंदर क्या दिया प्रॉफिट दिया तो हम लोग क्या मालूम करना सेल्स मालूम करना ठीक है क्वेश्चन के अंदर सेल्स दिया तो प्रॉफिट हम लोग मालूम करना ठीक है ये है अब प्रॉफिट दिया क्वेश्चन के अंदर क्वेश्चन नंबर 4 के अंदर क्या दिया प्रॉफिट दिया तो हम लोग क्या मालूम करना सेल्स मालूम करना ठीक है यहां तक पूरा क्वेश्चन सेम टू सेम क्वेश्चन नंबर 3 का सॉल्यूशन पूरा सेम टू सेम यहां तक ठीक है ऐड प्रॉफिट दिया वहां पे प्रॉफिट के बारे में इंफॉर्मेशन दिया क्या बोल के दिया प्रॉफिट है प्रॉफिट एट 25% ऑन कॉस्ट बोल के दिया ऑन कॉस्ट बोल के दिया तो बहुत ईजी है 25/100 20% ऑन कॉस्ट बोल के दिया तो 20/100 ठीक है इतना करते अगर 20 यहाँ पे ऑन सेल्स बोल के दिया ऑन सेल्स बोल के तब क्या करते हैं 100 - 25 बचा कितना 75 25/75 20% ऑन सेल्स बोल के दिया 100 - 20 80 बचा 20/80 समझ में आया ये याद रख लो ऑन कॉस्ट बोल के दिया अभी यहाँ पे आओ यहाँ पे क्या करना 25% नहीं वो कॉस्ट बोल के है कॉस्ट बोल के इसलिए डायरेक्ट 25/100 इंटू कॉस्ट बोले तो इसके ऊपर कितना है वो 1,05,080 उसके ऊपर निकालो कितना आता आंसर 26,270 क्या करना है इसको ऐड करना दोनों को ऐड करो 1,05,080 प्लस 26,270 कितना आंसर आता आपका 1,31,350 इसको तुम लोग क्या बोलते हैं सेल्स प्रॉफिट दिया था हम लोग सेल्स मालूम करें ठीक है इतना याद रख लो बस ओके प्लीज टेक द स्क्रीनशॉट वी विल डिस्कस सम डिफरेंट okay now I will change again the same 25% on cost ಈಗ ನಾ ಕೊಡಂಗಿಲ್ಲ ಆನ್ ಏನು ಮಾಡ್ತೀನಿ ನಾ ಸೇಲ್ಸ್ ಅಂತ ಮಾಡ್ಬಿಡ್ತೀನಿ ರೀ ಕ್ವಶನ್ ನಂಬರ್ 5 ಅಂತ ಹಾಕ್ತೀನಿ ರೀ ಕ್ವಶನ್ ನಂಬರ್ 5 ಅಂತ ಕ್ವಶನ್ ನಂಬರ್ 5 ನಾ ಇಲ್ಲಿ ಚೇಂಜ್ ಮಾಡ್ತೀನಿ ರೀ 25% ಆನ್ ಸೇಲ್ಸ್ ಅಂತ 25% ಆನ್ ಸೇಲ್ಸ್ ಅಂತ ಅಗೇನ್ ಪ್ರಾಫಿಟ್ ಐತ್ರಿ ಸೇಲ್ಸ್ ಕೊಡಂಗಿಲ್ಲ ಸೇಲ್ಸ್ ಮಾಡಬೇಕು ಓಕೆ ಕ್ವಶನ್ ಅಲ್ಲೇ ಬರ್ರಿಪ್ಪ ಮತ್ತೆ ಕ್ವಶನ್ ನಂಬರ್ 4 ಪ್ಲಸ್ ಅಲ್ಲೇ ಕ್ವಶನ್ ನಂಬರ್ 5 ಹಾಕ್ಬಿಟ್ಟು ನಾನು ಬರ್ರಿ
ಏನು ಮಾಡ್ಬಿಟ್ಟಿನ್ರಿ ಪ್ರಾಫಿಟ್ ಅಟ್ 25% ಆನ್ ಸೇಲ್ಸ್ ಅಂತ ಐತ್ರಿ, ಕಾಸ್ಟ್ ಅಲ್ಲ, ಆನ್ ಸೇಲ್ಸ್ ಅಂತ. ಆನ್ ಸೇಲ್ಸ್ ನಿಮಗೆ ಹೇಳಿದೆ ನಾನು, ಯಾವಾಗಲೂ ಸೇಲ್ಸ್ ಅಂತ ಕೊಟ್ಟಂದ್ರೆ ಏನು ಮಾಡ್ಬೇಕ್ರಿ, 100 ಮೈನಸ್ 25 ಮಾಡ್ಬೇಕು. 100 ಮೈನಸ್ 25 ಮಾಡ್ರಿ, ಎಷ್ಟು ಬಂತ್ರಿ, 75. ಈಗ ಏನ್ರಿ ಇಲ್ಲೇ 25 ಡಿವೈಡೆಡ್ ಬೈ 75 ತಗೋಬೇಕು, ತಿಳಿತ್ರಿ, ಸೇಲ್ಸ್ ಐತರಿ ಅಂತ ಐತ್ರಿ. ಈಗ 20% ಆನ್ ಸೇಲ್ಸ್ ಅಂದ್ರೆ 100 ಮೈನಸ್ 20 ಎಷ್ಟು ಬಂತೀರಿಪ್ಪ, 80. 20 ಡಿವೈಡೆಡ್ ಬೈ 80 ತಿಳಿತ್ರಿ, ಸೇಲ್ಸ್ ಅಂತ ಐತ್ರಿ. ಬರ್ರಿ 25 ಐತಲ್ರಿ, 25 ಮೇಲೆ ಇಡ್ರಿಪ್ಪ, 25 ಮೇಲೆ, 25% ಅಲ್ಲ, 25 ಮೇಲೆ. 100 ಮೈನಸ್ 25 ಐತಲ್ರಿ, ಸೇಮ್ ಟು ಸೇಮ್ ಇಡ್ರಿ, ಆನ್ ಸೇಲ್ಸ್ ಅಂತ ಐತ್ರಿ, ಅದಕ್ಕೆ 25 ಮೇಲೆ ಇಡ್ರಿ. 100 ಮೈನಸ್ 25 ಎಷ್ಟ್ರಿಪ್ಪ, 75 ಕೆಳಗಡೆ, ಇಂಟು ಕಾಸ್ಟ್ ಆಫ್ ಸೇಲ್ಸ್ ಅಂದ್ರೆ ಇದು, ಮತ್ತೆ ಬರ್ರಿ ಇಲ್ಲೇ 1,05,080. ಈಗ ಮಾಡ್ರಿ ಕ್ಯಾಲ್ಕುಲೇಷನ್, ಎಷ್ಟ್ರಿ, 1,05,080 ಇಂಟು 25 ಡಿವೈಡೆಡ್ ಬೈ 75 ಎಷ್ಟು ಬಂತ್ರಿ ಇದು, 35,026.666 ಬಂತ್ರಿ. ಅದಕ್ಕೆ ಏನು ಮಾಡಿರಪ್ಪ, ರೌಂಡ್ ಅಪ್ ಮಾಡಿಬಿಡ್ರಿ, ರೌಂಡ್ ಅಪ್ 35,027 ಮಾಡಿಬಿಡ್ರಿ, 35,027 ಮಾಡಿಬಿಡ್ರಿ, 35,027 ಮಾಡಿಬಿಡ್ರಿ. ಎಷ್ಟು ರೀ, ಈಗ ಏನು ಮಾಡ್ಬೇಕ್ರಿಪ್ಪ, ಆ್ಯಡ್ ಮಾಡ್ಬೇಕ್ರಿ, ಆ್ಯಡ್ ಮಾಡಿರಿ. 1,05,080 ಪ್ಲಸ್ 35,027 ಎಷ್ಟು ಇದು, 1,40,107, 1,40,107, 1,40,107. ಇದು ನಿಮ್ದು ಏನ್ರಿ, ಸೇಲ್ಸ್. ಏನ್ರಿ ಇದು ನಿಮ್ದು ಸೇಲ್ಸ್. ಸೇಮ್ ರೀಪ್ಪ, ಆನ್ ಕಾಸ್ಟ್ ಅಂದರೆ ಡೈರೆಕ್ಟ್ 25 ಡಿವೈಡೆಡ್ ಬೈ 100. ಆನ್ ಸೇಲ್ಸ್ ಅಂದರೆ 25 ಸೇಮ್ ಇಡ್ರಿ, ಮೇಲೆ 100 ಮೈನಸ್ 25 ಮಾಡಿರಿ, 75 ಬಂತ್ರಿ ಇಲ್ಲಿ ಕೆಳಗಡೆ. ಓಕೆ, ಆಮೇಲೆ ಅಮೌಂಟ್ ಸೇಮ್ ಇಂಟು ಮಾಡ್ಬೇಕ್ರಿ, ತಿಳಿದ್ರಿ, ಇಲ್ಲೇ ಮುಗೀತು. ತಿಳಿದ್ರಿ ನಿಮಗೆ. ओके, नेक्स्ट आपको समझ में आया. क्वेश्चन नंबर 4 था, अब मैं क्या करूं, इसको क्वेश्चन नंबर 5 करके डालो यहाँ पे, क्वेश्चन नंबर 5 बोल के. ठीक है, यहाँ पे क्या था, प्रॉफिट एट 25% ऑन कॉस्ट बोल के था. अब मैं क्या डालूं इसको, प्रॉफिट एट 25% ऑन सेल्स बोल के, ऑन सेल्स बोल के. जब भी यहाँ पे सेल्स बोल के आया तो तुम लोग क्या करते हैं, 100 में से जो दिया उसको माइनस करते हैं. 100 में से 25 माइनस करो, बचा कितना, 75 नीचे आना. ठीक है, और यहाँ पे प्रॉफिट, यहाँ तक पूरा क्वेश्चन सेम टू सेम है, सेम चेंज नहीं किया मैं. प्रॉफिट कितना है वो, 25 लिखो, यहाँ पे 25 लिखो. ऑन सेल्स बोल के है नहीं है, 100 माइनस 25 बोलो कितना होता है, 75 नीचे आता. इंटू अमाउंट कौन सा, वही कॉस्ट ऑफ सेल्स का अमाउंट, यही. दोनों को इसको इंटू करो, कैलकुलेशन करो, इसको कितना आंसर आता था हमारा, 35,026.666 करके था वो. तुम इसको राउंड अप कर लो, 35,027 बोल के कर लो इसको. इसमें क्या करना, ऐड करना, ऐड करो इसको, 1,05,080 प्लस 35,027 कितना होता, दोनों मिला के 1,40,107 होता. इसको क्या बोलते थे तुम लोग, सेल्स बोल के. ठीक है, ओके. ऑलरेडी मैं एक ही क्वेश्चन के अंदर सभी तुम्हारे को डाउट्स क्लियर करते जा रहा हूँ, आपको समझ में आएगा. ठीक है, प्लीज टेक द स्क्रीनशॉट, वी विल गो फॉर फर्दर प्रॉब्लम्स, मीन्स फर्दर वेज. Okay, now we'll see the different. Okay, ಈಗ ನಾವು ಮತ್ತೆ ಬೇರೆ ನೋಡೋಣ್ರಿ. ಈಗ ಕ್ವಶನ್ ನಂಬರ್ 5 ಐತಲ್ರಿ, ಈಗ ನಾ ಕ್ವಶನ್ ನಂಬರ್ 6 ಅಂತ ಮಾಡ್ತೀನಿ ರೀ. ಏನ್ರಿ, ಕ್ವಶನ್ ನಂಬರ್ 6 ಅಂತ, ಕ್ವಶನ್ ನಂಬರ್ 6 ಸೇಮ್ ಕ್ವಶನ್ ನಂಬರ್ 5ಗೆ ನಾ ಏನು ಮಾಡ್ತೀನಿ ರೀ, ಕ್ವಶನ್ ನಂಬರ್ 6 ಅಂತ ಹಾಕ್ತೇನೆ ರೀ. ಕ್ವಶನ್ ನಂಬರ್ 6 ಇಲ್ಲಿ ನಾ ಏನು ಚೇಂಜ್ ಮಾಡ್ತೇನೆ ರೀ, ಇಲ್ಲಿ ಅಮೌಂಟ್ ನಾ ಚೇಂಜ್ ಮಾಡ್ತೀನಿ. ನೋಡಿಲ್ಲ, ಕ್ವಶನ್ ನಂಬರ್ 6 ಐತೆ, ಸೇಮ್ ಐತೆ ರೀ ಕ್ವಶನ್ ನಂಬರ್ 6. ಬರ್ರಿ ನಾ ಏನು ಚೇಂಜ್ ಮಾಡ್ತೇನೆ ರೀ, ಇದು ಕ್ಲೋಸಿಂಗ್ ಸ್ಟಾಕ್ ಅಲ್ಲ, ಇದು ಏನ್ರಿ, ಇದು ಕ್ಲೋಸಿಂಗ್ ಸ್ಟಾಕ್ ಅಲ್ಲ, ಇದು ನಾ ಏನು ಮಾಡ್ತೇನೆ ರೀ, ಕ್ಲೋಸಿಂಗ್ ಸ್ಟಾಕ್ ಅಲ್ಲ ನಾ ಚೇಂಜ್ ಮಾಡ್ತೇನೆ ರೀ. ಏನು ಚೇಂಜ್ ಮಾಡ್ತೀನಿ ರೀ ಅಂತ, ವೇಟ್ ಅ ಮಿನಿಟ್, ಐ ವಿಲ್ ಸಿ ದ ಚೇಂಜಸ್. ಓಕೆ, ಬರ್ರಿ ಕ್ವಶನ್ ನಂಬರ್ 5ಗೆ ನಾ ಏನು ಮಾಡೇನಿ ರೀ, ಈಗ ಕ್ವಶನ್ ನಂಬರ್ 6 ಅಂತ ಹಾಕೇನಿ ರೀ. ಓಕೆ, ಮತ್ತೇನು ಚೇಂಜ್ ಮಾಡ್ತೀನಿ ರೀ ಇಲ್ಲಿ ಅಂತ, ಬರ್ರಿ ನೋಡೋಣ. ರಾ ಮಟೀರಿಯಲ್ ಸೇಮ್ ಇರಲಿ, ಓಪನಿಂಗ್ ಸ್ಟಾಕ್ ಸೇಮ್ ಇರಲಿ. ಹಾಂ, ಇಲ್ಲಿ ಐತೆ ನೋಡ್ರಿ,
ಸ್ಟಾಕ್ ಆನ್ 31/3/2024 ಅಂದ್ರೆ ಏನ್ರಿ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಪ್ರಾಡಕ್ಟ್ಸ್ ಐತೆ ನೋಡ್ರಿ, ಇಲ್ಲಿ ಫಿನಿಶ್ಡ್ ಪ್ರಾಡಕ್ಟ್ಸ್ ಅಂತ 3200 ಯೂನಿಟ್ಸ್. ಇಲ್ಲಿ ನಾ ಅಮೌಂಟ್ ಐತಲ್ರಿ, ಇಲ್ಲಿ ಅಮೌಂಟ್ ನಾ ರಫ್ ಮಾಡ್ಬಿಡ್ತೀನಿ ರೀ. ಏನ್ರಿ ಅಮೌಂಟ್ ನಾ ರಫ್ ಮಾಡ್ಬಿಡ್ತೀನಿ ರೀ. ಅಮೌಂಟ್ ರಫ್, ಅಮೌಂಟ್ ಇಲ್ಲ ಈಗ ಏನ್ರಿ ಅಮೌಂಟ್ ಇಲ್ಲ, ಆಮೇಲೆ ಏನ್ರಿಪ್ಪ ಓಕೆ ಉಳ್ಕಿದೆಲ್ಲ ಸೇಮ್ ಟು ಸೇಮ್ ರೀ, ನಾ ಚೇಂಜ್ ಮಾಡಂಗಿಲ್ಲ. ಉಳ್ಕಿದೆಲ್ಲ ಸೇಮ್ ಟು ಸೇಮ್, ನಾ ಚೇಂಜ್ ಮಾಡಂಗಿಲ್ಲ. ಅಷ್ಟೇ ಕ್ವಶನ್ ನೋಡ್ರಿಪ್ಪ. ಕ್ವಶನ್ ನಂಬರ್ 6 ಅಲ್ಲಿ ಏನ್ರಿ ಸೇಮ್ ಕ್ವಶನ್ ನಾ ಏನ್ ಮಾಡೇನ್ರಿ, ಬರೀಲ್ಲೇ ಕ್ಲೋಸಿಂಗ್ ಸ್ಟಾಕ್ ಅಲ್ಲೇ ಏನ್ರಿಪ್ಪ ಫಿನಿಶ್ಡ್ ಪ್ರಾಡಕ್ಟ್ಸ್ ಯೂನಿಟ್ ಸೇಮ್ ಟು ಸೇಮ್ ಐತ್ರಿ. ಅಮೌಂಟ್ ನಾ ಕೊಟ್ಟಿಲ್ಲ, ಅಮೌಂಟ್ ನಾ ಕ್ವಶನ್ ಮಾರ್ಕ್ ಹಾಕ್ಬಿಟ್ಟೇನ್ರಿ, ಅಮೌಂಟ್ ನಾ ಕ್ವಶನ್ ಮಾರ್ಕ್ ಹಾಕೇನ್ರಿ. ಅಷ್ಟೇ ಕ್ವಶನ್. ಬರ್ರಿ ನೋಡೋಣ್ರಿ, ಬರ್ರಿ ಉಳ್ಕಿದೆಲ್ಲ ಸೇಮ್ ಟು ಸೇಮ್. ಪ್ರಿಪೇರ್ ಕಾಸ್ಟ್ ಶೀಟ್ ಅಂಡ್ ಶೋ ದ ಪ್ರಾಫಿಟ್ ಸೇಮ್. ಬರ್ರಿ ಕಾಸ್ಟ್ ಶೀಟ್ ಆಫ್ ಸೇಮ್ ABC ಲಿಮಿಟ್ ಕಂಪನಿ ಲಿಮಿಟೆಡ್ ಫಾರ್ ದ ಇಯರ್ ಅಂಡ್ ಫಾರ್ ದ ಇಯರ್ 2024 particulars rupees. Okay, okay, summary particulars rupees ಬರ್ರಿ. ಫಸ್ಟ್ ಓಪನಿಂಗ್ ಸ್ಟಾಕ್ ಆಫ್ raw materials. ಓಪನಿಂಗ್ ಸ್ಟಾಕ್ ಆಫ್ raw materials ಅಂದ್ರೆ ಏನ್ರಿ, ಎಲ್ಲಿ ಹೋಗ್ಬಿರಪ್ಪ 1/4 ಓಪನಿಂಗ್ ಸ್ಟಾಕ್ 1/4/2023 ಓಪನಿಂಗ್ ಸ್ಟಾಕ್ ಆಫ್ raw materials ಎಷ್ಟ್ರಿಪ್ಪ ಮಟೀರಿಯಲ್ಸ್ 8000 ಸೇಮ್ ಟು ಸೇಮ್ ಐತ್ರಿ. ಆ್ಯಡ್ ಪರ್ಚೇಸಸ್ ಇಲ್ಲಿ ಐತ್ರಿ, ಪರ್ಚೇಸ್ ಆಫ್ ಮಟೀರಿಯಲ್ಸ್ ಸೇಮ್ 48,000 ಐತ್ರಿ. ಇಲ್ಲಿ ಎರಡು ಏನು ಮಾಡ್ಬೇಕ್ರಿಪ್ಪ ಆ್ಯಡ್ ಮಾಡ್ಬೇಕು. 8,000 ಪ್ಲಸ್ 48,000 56,000 ಸೇಮ್ ಟು ಸೇಮ್ ಇರಲಿ. ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ raw materials. ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಏನ್ರಿಪ್ಪ, ಕ್ಲೋಸಿಂಗ್ ಡೇಟ್ 31/3/2024 ಸಾರಿ 31/3/2024 ಕ್ಲೋಸಿಂಗ್ ಸ್ಟಾಕ್ ಆಫ್ raw materials ಅಲ್ಲ, ಅದು ಕ್ಲೋಸಿಂಗ್ ಸ್ಟಾಕ್ ಮಟೀರಿಯಲ್ಸ್ ಬೇಕ್ರಿ. ಮಟೀರಿಯಲ್ಸ್ ಎಷ್ಟಿತ್ರಿಪ್ಪ ಮಟೀರಿಯಲ್ಸ್ 8,800. 56,000 ಏನು ಮಾಡ್ಬೇಕ್ರಿ ಮೈನಸ್ ಮಾಡ್ಬೇಕು. 56,000 ಮೈನಸ್ 8,800 ಎಷ್ಟು ಬಂತ್ರಿ 47,200. ಇದು ಏನ್ರಿದು ಮಟೀರಿಯಲ್ ಕನ್ಸ್ಯೂಮ್ಡ್. ಗಾಟ್ ಇಟ್. ನೆಕ್ಸ್ಟ್ ಆ್ಯಡ್ ಡೈರೆಕ್ಟ್ ವೇಜಸ್. ಡೈರೆಕ್ಟ್ ವೇಜಸ್ ಎಲ್ಲೈತ್ರಿ, ಇಲ್ಲೈತ್ರಿ ಡೈರೆಕ್ಟ್ ವೇಜಸ್. ಎಷ್ಟಿದು ಡೈರೆಕ್ಟ್ ವೇಜಸ್ 40,000 ಸೇಮ್ ಟು ಸೇಮ್ ಬರೀರಿ. 40,000 ಏನು ಮಾಡ್ಬೇಕ್ರಿಪ್ಪ ಇದು ಆ್ಯಡ್ ಮಾಡ್ಬೇಕು. ಆ್ಯಡ್ ಮಾಡ್ರಿ 47,200 ಪ್ಲಸ್ 40,000 ಎಷ್ಟು ಬಂತ್ರಿ ಇದು 87,200. ಇದು ಏನ್ರಿ ಪ್ರೈಮ್ ಕಾಸ್ಟ್. ಓಕೆ, ನೆಕ್ಸ್ಟ್ ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್. ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗೆ ಏನ್ರಿಪ್ಪ ಇದು ಐತೆ ನೋಡ್ರಿ, ವರ್ಕ್ಸ್ ಆನ್ ಕಾಸ್ಟ್ ಅಂತ. ಇದು ಏನ್ರಿ ಫ್ಯಾಕ್ಟ್ರಿ ಓವರ್ ಹೆಡ್ ವರ್ಕ್ಸ್ ಆನ್ ಕಾಸ್ಟ್. ಎಷ್ಟು ಐತ್ರಿ ಇದು 16,800 ಬರೀರಿಪ್ಪ. ಏನು ಮಾಡ್ಬೇಕ್ರಿಪ್ಪ ಆ್ಯಡ್ ಮಾಡ್ಬೇಕು. ಆ್ಯಡ್ ಮಾಡ್ರಿ 87,200 ಪ್ಲಸ್ 16,800 ಎಷ್ಟು ಬಂತ್ರಿ ಇದು 1,04,000 ಏನ್ರಿದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್. ನೆಕ್ಸ್ಟ್ ಆ್ಯಡ್ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ವರ್ಕ್ ಇನ್ ಪ್ರೋಗ್ರೆಸ್ ಇಲ್ಲ ಐತ್ರಿ. ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ 1/4/2023 ಎಷ್ಟು ಬಂತ್ರಿ ಇದು ಅಮೌಂಟ್ 1,920 ಬರೀರಿ. ಏನು ಮಾಡ್ಬೇಕ್ರಿಪ್ಪ ಇದು ಆ್ಯಡ್ ಮಾಡ್ಬೇಕ್ರಿ. ಆ್ಯಡ್ ಮಾಡ್ರಿ 1,04,000 ಪ್ಲಸ್ 1,920 1,05,920 ಬಂತ್ರಿ. ನೆಕ್ಸ್ಟ್ ಲೆಸ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್. ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ 31/3/2024 ವರ್ಕ್ ಇನ್ ಪ್ರೋಗ್ರೆಸ್. ಓಕೆ, ಎಷ್ಟೈತ್ರಿ ಅಮೌಂಟ್ ಅದು 6,400 ಬರೀರಿ. ಇಲ್ಲ ಏನು ಮಾಡ್ಬೇಕ್ರಿಪ್ಪ ಲೆಸ್ ಮಾಡ್ಬೇಕ್ರಿ. ಲೆಸ್ ಮಾಡ್ರಿ 1,05,920 ಮೈನಸ್ 6,400 99,520 ಏನ್ರಿದು ವರ್ಕ್ಸ್ ಕಾಸ್ಟ್. ನೆಕ್ಸ್ಟ್ ಆ್ಯಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. ಇದರೊಳಗೆ ಏನ್ರಿಪ್ಪ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಬರೀರಿ. ಅಮೌಂಟ್ ಕೊಟ್ಬಿಟ್ಟೆ ರೆಡಿಮೇಡ್ ಎಷ್ಟ್ರಿ 3,200 ಬರೀರಿ. 3,200 ಏನು ಮಾಡ್ಬೇಕ್ರಿಪ್ಪ ಆ್ಯಡ್ ಮಾಡ್ಬೇಕ್ರಿ. ಆ್ಯಡ್ ಮಾಡ್ರಿ 99,520 ಪ್ಲಸ್ 3,200 1,02,720 ಏನ್ರಿದು ಕಾಸ್ಟ್ ಆಫ್ ಪ್ರೊಡಕ್ಷನ್. ಇದು ಭಾಳ ಇಂಪಾರ್ಟೆಂಟ್ ಅಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಆ್ಯಡ್ ಓಪನಿಂಗ್ ಫಿನಿಶ್ಡ್ ಗುಡ್ಸ್. ಇಲ್ಲೇ ಬಂದು ನೋಡ್ರಿ ಆ್ಯಡ್ ಓಪನಿಂಗ್ ಫಿನಿಶ್ಡ್ ಗುಡ್ಸ್. ಓಪನಿಂಗ್ ಫಿನಿಶ್ಡ್ ಗುಡ್ಸ್ ಎಲ್ಲೈತ್ರಿಪ್ಪ ಎಲ್ಲೈತೆ ನೋಡ್ರಿ. ಓಪನಿಂಗ್ 1/4/2023 ಓಪನಿಂಗ್ ಫಿನಿಶ್ಡ್ ಗುಡ್ಸ್ ಎಷ್ಟು ಯೂನಿಟ್ಸ್ ರೀಪ್ಪ ಅದು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್. ಓಪನಿಂಗ್ ಸ್ಟಾಕ್ ಎಷ್ಟಿದ್ದು 1/4/2023 ಓಪನಿಂಗ್ ಫಿನಿಶ್ಡ್ ಗುಡ್ಸ್. ಓಪನಿಂಗ್ ಫಿನಿಶ್ಡ್ ಗುಡ್ಸ್ ಫಿನಿಶ್ಡ್ ಪ್ರಾಡಕ್ಟ್ಸ್ ಅಂದರೆ ಫಿನಿಶ್ಡ್ ಗುಡ್ಸ್ ಸೇಮ್ ಎಷ್ಟಿದ್ದು 1,600 ಯೂನಿಟ್ಸ್ ಬರೀರಿಲ್ಲ 1,600 ಯೂನಿಟ್ಸ್. ಅಮೌಂಟ್ ಎಷ್ಟು ರೀ ಓಪನಿಂಗ್ ಫಿನಿಶ್ಡ್ ಗುಡ್ಸ್ ಅಮೌಂಟ್ ಎಷ್ಟು ರೀ 6,400 ಏನು ಮಾಡ್ಬೇಕ್ರಿಪ್ಪ ಆ್ಯಡ್ ಮಾಡ್ಬೇಕ್ರಿ. ಆ್ಯಡ್ ಮಾಡ್ರಿ 1,02,720 ಪ್ಲಸ್ 6,400 ಎಷ್ಟು ಬಂತ್ರಿ ಇದು 1,09,120 ಬಂತ್ರಿ. ಇಲ್ಲೇ ಬಂದು ನೋಡ್ರಿ ಕೊಟ್ಟಿಲ್ಲ ಇಲ್ಲೇ. ಲೆಸ್ ಕ್ಲೋಸಿಂಗ್ ಫಿನಿಶ್ಡ್ ಗುಡ್ಸ್ ಬರ್ರಿ. ಕ್ಲೋಸಿಂಗ್ ಎಲ್ಲೈತ್ರಿ ಇಲ್ಲೈತ್ರಿ. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಬರೀರಿ. ಕ್ಲೋಸಿಂಗ್ ಫಿನಿಶ್ಡ್ ಗುಡ್ಸ್ ಎಷ್ಟು ಯೂನಿಟ್ಸ್ ರೀಪ್ಪ ಇದು 3,200 ಯೂನಿಟ್ಸ್. 3,200 ಯೂನಿಟ್ಸ್. ಡೇಟ್ ಯಾವ್ದ್ರಿ ಇದು 31/3/2024. ಅಮೌಂಟ್ ನಮಗೆ ಕೊಟ್ಟಿಲ್ಲ.
ಏನ್ರಿ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ನಮಗೆ ಅಮೌಂಟ್ ಕೊಟ್ಟಿಲ್ಲ. ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ಏನ್ರಿಪ್ಪ ಡ್ಯಾಶ್ ಡ್ಯಾಶ್ ಅಂತ ಬರಿಬೇಡ್ರಿ ಇಲ್ಲಿ, ನಾವು ಮಾಡಬೇಕದು. ಫಿನಿಶ್ಡ್ ಗುಡ್ಸ್ ನಮಗೆ ಕೊಟ್ಟಿಲ್ಲ ಅವರು, ಹೌದಲ್ರಿ? ಫಿನಿಶ್ಡ್ ಗುಡ್ಸ್ ನಮಗೆ ಅಮೌಂಟ್ ಕೊಟ್ಟಿಲ್ಲ, ಅದಕ್ಕೆ ನಾವು ಅಮೌಂಟ್ ಬರ್ದಿಲ್ಲ ಇಲ್ಲಿ, ಆಮೇಲೆ ಬರಿಬೇಕು. ಓಕೆ, ಬರಿಬೇಕೀಗ. ಓಕೆ, ಇಲ್ಲಿ ಅಮೌಂಟ್ ನಮಗೆ ಕೊಟ್ಟಿಲ್ಲ ಅವರು, ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅಮೌಂಟ್ ಏನ್ರಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಈಗ ಮಾಡೋಣ್ರಿ. ಅಮೌಂಟ್ ಇಂಪಾರ್ಟೆಂಟ್ ಐತ್ರಿ. ಓಕೆ, ಇಲ್ಲೇ ನೋಡ್ರಿಪ್ಪ, ಇಲ್ಲೇ ಮಟ. ಈಗ ನಾ ಏನು ಮಾಡ್ತೀನಿ ರೀ, ಇದು ರಫ್ ಮಾಡ್ತೀನಿ ರೀ. ಇದು ಬೇಡ ನಮಗೆ, ಇದು ಪ್ರಿಪೇರ್ ಕಾಸ್ಟ್ ಶೀಟ್ ಅಂತ ಐತೆ ನೋಡ್ರಿ, ಇದು ಬೇಡ, ನಾ ರಫ್ ಮಾಡ್ತೀನಿ ರೀ. ಇಲ್ಲೇ ಒಂದು ಫಾರ್ಮುಲಾ ಬರೀಬೇಕು, ರಫ್ ವರ್ಕ್. ಇದು ಹಾಂ, ಯಾವಾಗಲೂ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಕೊಟ್ಟಿಲ್ಲ ಅಂದ್ರೆ ಕ್ವಶನ್ ಮಾರ್ಕ್ ಬಂತ್ರಿ, ಆವಾಗ ಒಂದು ಫಾರ್ಮುಲಾ ಬರೀಬೇಕು. ಏನ್ರಿ, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಕ್ವಶನ್ ಮಾರ್ಕ್ ಬಂತ್ರಿ, ಒಂದು ಫಾರ್ಮುಲಾ ಬರೀಬೇಕು. ಇಲ್ಲಿ ಏನು ಫಾರ್ಮುಲಾ ರೀಪ ಅದು? ಏನು ಫಾರ್ಮುಲಾ ಇದು? ಕಾಸ್ಟ್ ಪರ್ ಯೂನಿಟ್ ಅಂತ ಬರೀಬೇಕ್ರಿ ಫಾರ್ಮುಲಾ. ಏನ್ರಿ ಇದು ಫಾರ್ಮುಲಾ ನಮ್ದು? ಕಾಸ್ಟ್ ಪರ್ ಯೂನಿಟ್ is equal to cost of production, cost of ಜಾಗ ಸಾಲಂಗಿಲ್ಲ, ಅದಕ್ಕೆ ಏನ್ರಿ ಸ್ವಲ್ಪ ಸಣ್ಣ ಸಣ್ಣ ಬಿಡ್ತೀವಿ ಅಂದ್ರೆ ಕಾಸ್ಟ್ ಪರ್ ಯೂನಿಟ್ is equal to cost of production divided by units produced. ಇದು ಫಾರ್ಮುಲಾ ನೆನ್ಪಿಡ್ಕೋರಿ. ಯಾವಾಗಲೂ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಕ್ವಶನ್ ಮಾರ್ಕ್ ಬಂತ್ರಿ, ಆವಾಗ ಏನು ಮಾಡ್ಬೇಕ್ರಿ? ಫಾರ್ಮುಲಾ ಬರೀಬೇಕು. ಏನು ಫಾರ್ಮುಲಾ ರೀ ಇದು? ಕಾಸ್ಟ್ ಪರ್ ಯೂನಿಟ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಡಿವೈಡೆಡ್ ಬೈ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅಂತ ಫಾರ್ಮುಲಾ ಬರೀಬೇಕು. ನೆನ್ಪಿಡ್ಕೊರಿದ್ದು ಯಾವಾಗ ಬರೀಬೇಕು ಇದು ಫಾರ್ಮುಲಾ? ಯಾವಾಗಲೂ ಕ್ವಶನ್ ಅಲ್ಲೇ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಕ್ವಶನ್ ಮಾರ್ಕ್ ಬಂತ್ರಿ, ಆವಾಗ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಎಲ್ಲಿ ಮಟ್ಟ ಬಂದ? ಇಲ್ಲಿ ಮಟ್ಟ ಬಂದ. ಕ್ಲೋಸಿಂಗ್ ಫಿನಿಶ್ಡ್ ಗುಡ್ಸ್ ಮಟ್ಟ ಬರಿಬೇಕು, ನೀವು ಎಲ್ಲ ಸಾಲ್ವ್ ಮಾಡ್ಬೇಕು. ಆಮೇಲೆ ಇಲ್ಲಿ ಇದು ಮಾಡ್ಬೇಕಲ್ಲ, ಅಮೌಂಟ್ ಬೇಕಲ್ಲ ನಿಮಗೆ, ಅದಕ್ಕೆ ಇದು ಮಾಡಕ್ಕೆ ಇದು ಅಮೌಂಟ್ ಬೇಕಂದ್ರೆ ಇದು ಫಾರ್ಮುಲಾ ಬರಿಬೇಕು. ಕಾಸ್ಟ್ ಪರ್ ಯೂನಿಟ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಡಿವೈಡೆಡ್ ಬೈ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅಂತ. ಈಗ ಫಾರ್ಮುಲಾ ಫಿಲ್ ಮಾಡ್ರಿ. ಇಸ್ ಈಕ್ವಲ್ ಟು ಏನ್ರಿ ಫಾರ್ಮುಲಾ? ಫಸ್ಟ್ ಐಟಮ್ ನಮ್ಗೆ ಏನ್ ಬೇಕ್ರಿ? ಕಾಸ್ಟ್ ಆಫ್ ಪ್ರೊಡಕ್ಷನ್ ಬೇಕ್ರಿ. ಎಲ್ಲೈತ್ರಿ ಕಾಸ್ಟ್ ಆಫ್ ಪ್ರೊಡಕ್ಷನ್? ಇಲ್ಲಿ ಐತ್ರಿ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಐತ್ರಿ ಇಲ್ಲಿ? ಅಮೌಂಟ್ 1,02,720 ಬರೀರಿ ಇಲ್ಲಿ. 1,02,720 ಕರೆಕ್ಟಾ? ಈಗ ಏನ್ರಿಪ್ಪ? ಡಿವೈಡೆಡ್ ಬೈ ಏನ್ರಿ ಇಲ್ಲಿ? ಯೂನಿಟ್ಸ್ ಪ್ರೊಡ್ಯೂಸ್ಡ್. ಇದು ಎಲ್ಲೈತ್ರಿ? ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಲ್ಲಿ ಐತ್ ನೋಡ್ರಿ. ಡ್ಯೂರಿಂಗ್ ದ ಇಯರ್ 25,000 ಯೂನಿಟ್ಸ್ ವೇರ್ ಪ್ರೊಡ್ಯೂಸ್ಡ್. ಬರೀ ಪ್ರೊಡ್ಯೂಸ್ಡ್ ಬೇಕು ನಮಗೆ, ಸೋಲ್ಡ್ ಅಲ್ಲ. ನಮ್ಗೆ ಏನು ಬೇಕ್ರಿ? ಬರೀ ಪ್ರೊಡ್ಯೂಸ್ಡ್ ಅಷ್ಟೇ ಬೇಕ್ರಿ ನಮಗೆ. ಡ್ಯೂರಿಂಗ್ ದ ಇಯರ್ 25,000 ಯೂನಿಟ್ಸ್ ವೇರ್ ಪ್ರೊಡ್ಯೂಸ್ಡ್. ಇದು ಅಷ್ಟು ಬೇಕು ನಮಗೆ, 25,000 ಅಷ್ಟು ಬೇಕು ನಮಗೆ ಯೂನಿಟ್ಸ್ ಪ್ರೊಡ್ಯೂಸ್ಡ್. ಎಷ್ಟು ರೀ? 25,000 ಬರೀರಿ. ಈಗ ಮಾಡ್ರಿ. ಎಷ್ಟು ರೀ ಇದು? ಎಷ್ಟು ರೀ? 1,02,720 ಡಿವೈಡೆಡ್ ಬೈ 25,000 ಎಷ್ಟು ಬಂತ್ರಿ? 4.1088. 4.1088 ಬಂತ್ರಿ ಆನ್ಸರ್. 4.1088. 4.1088 ಆನ್ಸರ್ ಬಂತ್ರಿ ನಿಮ್ದು ಕಾಸ್ಟ್ ಪರ್ ಯೂನಿಟ್. ಇದು ಭಾಳ ಇಂಪಾರ್ಟೆಂಟ್. ಆನ್ಸರ್ ಬೇಕಂದ್ರೆ ಇಲ್ಲಿ ಆನ್ಸರ್ ಬೇಕಂದ್ರೆ ಇದು ಭಾಳ ಇಂಪಾರ್ಟೆಂಟ್ ನಮಗೆ. ಓಕೆ, ಬರ್ರಿ ಇಲ್ಲಿ ಅಮೌಂಟ್ ಬೇಕಲ್ಲ ನಿಮಗೆ, ಇಲ್ಲಿ ಅಮೌಂಟ್ ಬೇಕಲ್ಲ. ಇಲ್ಲಿ ಅಮೌಂಟ್ ಬೇಕಂದ್ರೆ ನೀವು ಏನು ಮಾಡ್ತೀರಿ? ಇಂಟು ಮಾಡ್ಬೇಕಿಲ್ಲ. ಇಲ್ಲಿ ಏನು ಮಾಡ್ಬೇಕ್ರಿ? ಇಂಟು ಮಾಡ್ಬೇಕು. ನಾವು ಸ್ವಲ್ಪ ಜಾಗ ಬೇಕು ನನಗೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನನಗೆ ಜಾಗ ಬೇಕು ಸ್ವಲ್ಪ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇದು. ಓಕೆ, ನಮಗೆ ಇಲ್ಲಿ ಜಾಗ ಬೇಕಲ್ಲ, ಅಮೌಂಟ್ ಬೇಕಂದ್ರೆ ಜಾಗ ಬೇಕಲ್ಲ ನಮಗೆ, ಅದಕ್ಕೆ ಏನ್ರಿಪ್ಪ? ಬ್ರಾಕೆಟ್ ಅಲ್ಲಿ ಬ್ರಾಕೆಟ್ ಹಚ್ಚಿರಿ ಇಲ್ಲಿ. ಬ್ರಾಕೆಟ್
ಅದು ಅಮೌಂಟ್ ಬೇಕಲ್ಲ ನಮಗೆ, ನಾವು ಅಮೌಂಟ್ ಬೇಕು ನಮಗೆ, ಇಲ್ಲಿ ಅಮೌಂಟ್ ಬೇಕು. ಏನು ಮಾಡ್ತೀರಿ ನೋಡ್ರಿಪ್ಪ, ಇಲ್ಲಿ ಅಮೌಂಟ್ ಬೇಕಂದ್ರೆ ಇಲ್ಲಿ ಅವಳು ಅಮೌಂಟ್ ಕೊಟ್ಟಿಲ್ಲ, ಅದಕ್ಕೆ ಅಮೌಂಟ್ ಬೇಕಂದ್ರೆ ಏನು ಮಾಡ್ತೀರಿ, ಎಷ್ಟು ಯೂನಿಟ್ಸ್ ರೀಪ ಇದು 3200 ಯೂನಿಟ್ಸ್. ಎಷ್ಟು ಯೂನಿಟ್ಸ್ ಇದು 3200 ಯೂನಿಟ್ಸ್. ಬರೀಲಿ 3200 ಯೂನಿಟ್ಸ್ ಬರೀಲಿ, 3200 ಯೂನಿಟ್ಸ್ ಅವರು ಕೊಟ್ಟಾರಿಪ್ಪ, 3200 ಯೂನಿಟ್ಸ್. ಓಕೆ ಬರ್ರಿ, 3200 ಯೂನಿಟ್ಸ್ ಇಂಟು ಮಾಡ್ಬೇಕು ಏನ್ರಿ, ಇಂಟು ಎಲ್ಲಿ ಇಂಟು ಮಾಡ್ಬೇಕ್ರಿ, ಇಲ್ಲಿ ಆನ್ಸರ್ ಬಂತಲ್ರಿ 4.1088, ಅದಕ್ಕೆ ಇಂಟು ಮಾಡ್ಬೇಕ್ರಿ 4.1088, 4.1088. ಹಾಂ ಇಂಟು ಮಾಡ್ರಿ. ಈಗ ನಿಮಗೆ ಅಮೌಂಟ್ ಸಿಗ್ತೈತ್ರಿ, ಇಲ್ಲಿ ನಿಮಗೆ ಅಮೌಂಟ್ ಸಿಗ್ತೈತ್ರಿ. ಈಗ ಮಾಡ್ರಿ, ಎಷ್ಟಿದು 3200 ಇಂಟು 4.1088, 4.1088 ಎಷ್ಟು ಬಂತ್ರಿ ಆನ್ಸರ್ ಇದು, 13,148.16. 0.16 ತೆಗೆದ್ಬಿಟ್ರಿ, ಸಂಬಂಧಿಲ್ಲ ನಮಗೆ, 13,148 ಆನ್ಸರ್ ಬಂತ್ರಿ, 13,148 ಬಂತು ನೋಡ್ರಿ ಆನ್ಸರ್ ಇಲ್ಲಿ. ಓಕೆ, ಇಲ್ಲಿ ಆನ್ಸರ್ ಎಷ್ಟು ಬಂತ್ರಿ, 13,148. ಇದು ಏನ್ರಿ, ಏನು ಮಾಡ್ಬೇಕ್ರಿ, ಇದು ಆ್ಯಡ್ ಮಾಡ್ಬೇಕ್ರಿ, ಸಾರಿ ಏನು ಮಾಡ್ಬೇಕ್ರಿ, ಇದು ಲೆಸ್ ಮಾಡ್ಬೇಕಲ್ಲ, ಇದು ಏನು ಮಾಡ್ಬೇಕ್ರಿ, ಇದು ಲೆಸ್ ಮಾಡ್ಬೇಕ್ರಿ. ಇಲ್ಲಿ ಆನ್ಸರ್ ಬರಂಗಿಲ್ಲ, ಎಲ್ಲ ರಫ್ ಮಾಡ್ಬೇಕು ಇದು ಇಲ್ಲಿಂದ. ಎಷ್ಟು ಬಂತ್ರಿ ಇಲ್ಲಿ 8800. ಓಕೆ ನೋಡೋಣ ತಡೀರಪ್ಪ, ಏನ್ರಿದು, ಏನು ಮಾಡ್ಬೇಕ್ರಿ, ಲೆಸ್ ಮಾಡ್ಬೇಕಲ್ಲ, ಲೆಸ್ ಮಾಡ್ರಿ. 1,09,120 ಮೈನಸ್ ಮಾಡ್ಬೇಕ್ರಿ, ಮೈನಸ್ 13,148 ಮಾಡ್ರಿ. ಎಷ್ಟು ಬಂತ್ರಿ ಆನ್ಸರ್ ಇದು, 95,972, 95,972, 95,972, 95,972 ಏನ್ರಿದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಓಕೆ, ನೆಕ್ಸ್ಟ್ ಆಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಸೇಮ್ ಇರಿಪ್ಪ, ಅಡ್ವರ್ಟೈಸ್ಮೆಂಟ್ ಡಿಸ್ಕೌಂಟ್ ಅಲೌಡ್ ಆ್ಯಂಡ್ ಸೆಲ್ಲಿಂಗ್ ಕಾಸ್ಟ್ ಬರೀಬೇಕಿಲ್ಲೇ. ಆನ್ಸರ್ ಎಷ್ಟಿದ್ದು 0.40 ಅಲ್ಲ, 0.40 ಯೂನಿಟ್ ಸೋಲ್ಡ್ ಬೇಕಲ್ಲ ನಮಗೆ, ಇಲ್ಲಿ ಯೂನಿಟ್ ಸೋಲ್ಡ್ ಅವರು ಕೊಟ್ಟಾರಿಪ್ಪ. ಯೂನಿಟ್ ಸೋಲ್ಡ್ ಎಷ್ಟು, 22,000 ಬರೀರಿಲ್ಲ, ಇಂಟು ಮಾಡಿರಿ. 0.40 ಇಂಟು 22,000 ಎಷ್ಟು ಬಂದ್ರಿ ಅದು, 0. ನಾ ತೆಗೆದ್ಬಿಟ್ಟಿನಿ ಇದು, 0.40 ಇಂಟು 22,000 ಎಷ್ಟು ಬಂದ್ರಿ ಇದು, 8,800. 8,800. ಇದು ಯಾವಾಗಲೂ ಇಲ್ಲೇ ಇದು ತೊಗೋಬೇಕ್ರಿ, ಯೂನಿಟ್ಸ್ ಸೋಲ್ಡ್ ತೊಗೋಬೇಕಿಲ್ಲ, ಇಲ್ಲೈತೆ ನೋಡ್ರಿ, ಯೂನಿಟ್ಸ್ ಸೋಲ್ಡ್ ತೊಗೋಬೇಕಿಲ್ಲ. ಎಲ್ಲರಿಪ್ಪ, ಇಲ್ಲಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಇಲ್ಲೇ ಯೂನಿಟ್ ಸೋಲ್ಡ್ ಇಲ್ಲಿ ತೊಗೋಬೇಕು. ಓಕೆ, ಆ ಥರ 8,800. ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ಇದು ಆ್ಯಡ್ ಮಾಡಬೇಕಲ್ಲ, ಆ್ಯಡ್ ಮಾಡಿರಿದ್ರು 95,972 ಪ್ಲಸ್ 8,800 ಎಷ್ಟು ಬಂತ್ರಿ ಇದು, 1,04,772, 1,04,772, 1,04,772. ಇದು ಏನ್ರಿದು ಕಾಸ್ಟ್ ಆಫ್ ಸೇಲ್ಸ್ ಬಂತ್ರಿ ಇದು. ನೆಕ್ಸ್ಟ್ ಆ್ಯಡ್ ಪ್ರಾಫಿಟ್ ಎಷ್ಟೈತ್ರಿ, 25% ಆನ್ ಸೇಲ್ಸ್ ಅಂತ ಐತ್ರಿ, ಆನ್ ಸೇಲ್ಸ್. 100 - 25 75, ಅದಕ್ಕೆ ಏನ್ರಿ 25 / 75 ಇಂಟು ಕಾಸ್ಟ್ ಆಫ್ ಸೇಲ್ಸ್. ಆನ್ಸರ್ ಎಷ್ಟು ಬಂತ್ರಿ ಇಲ್ಲಿ, 1,04,772, 1,04,772 ಮಾಡ್ರಿ. ಇದು 1,04,772 ಇಂಟು 25 / 75 ಮಾಡ್ರಿ. ಎಷ್ಟು ಬಂತ್ರಿ ಇದು, 34,924, 34,924 ಬಂತ್ರಿ, 34,924. ಏನು ಮಾಡ್ಬೇಕ್ರಿ, ಇದು ಆ್ಯಡ್ ಮಾಡ್ಬೇಕ್ರಿ, ಆ್ಯಡ್ ಮಾಡ್ರಿ. ಇದು 1,04,772 ಪ್ಲಸ್ 34,924 ಎಷ್ಟು ಬಂತ್ರಿ ಇದು, 1,39,000, 1,39,696, 696 ನಿಮ್ದು ಏನು ಬಂತ್ರಿ, ಸೇಲ್ಸ್ ಬಂತ್ರಿ. ಏನು ಬಂತ್ರಿ, ಸೇಲ್ಸ್ ಬಂತ್ರಿ. ಓಕೆ, ತಿಳಿತೀರಿ. ಕ್ವಶನ್ ನಂಬರ್ 6 ಅಲ್ಲಿ ನಾನು ಏನು ಚೇಂಜ್ ಮಾಡೇನ್ರಿ, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಪ್ರಾಡಕ್ಟ್ಸ್ ಅಮೌಂಟ್ನ ಬರ್ದಿಲ್ಲ. ಹುಡುಕಿದ ಆಸ್ ಇಟ್ ಇಸ್ ಸೇಮ್ ಟು ಸೇಮ್ ಐತ್ರಿ. ಏನ್ರಿ ಸೇಮ್, ಇಲ್ಲಿ ಮಟ್ಟ ಕಾಸ್ಟ್ ಆಫ್ ಪ್ರೊಡಕ್ಷನ್, ಆಮೇಲೆ ಓಪನಿಂಗ್ ಫಿನಿಶ್ಡ್ ಗುಡ್ಸ್ ಮಟ್ಟ ಸೇಮ್ ಟು ಸೇಮ್ ಬರೀಬೇಕ್ರಿ. ಇಲ್ಲೇ ಕ್ಲೋಸಿಂಗ್ ಫಿನಿಶ್ಡ್ ಗುಡ್ಸ್ಗೆ ಅದು ಕೊಟ್ಟಿಲ್ಲ ನಾನು, ಹೌದಲ್ಲ, ಅದು ಕೊಟ್ಟಿಲ್ಲ. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಕೊಟ್ಟಿಲ್ಲ ನಾನು, ಕ್ವಶನ್ ಮಾರ್ಕ್ ಐತ್ರಿ. ಅದಕ್ಕೆ ಏನ್ರಿಪ್ಪ ಸೇಮ್ ಟು ಸೇಮ್ ಬರೀಬೇಕು.
ಇದು ಇಲ್ಲಿ ಆನ್ಸರ್ ಬೇಕಂದ್ರೆ ಏನು ಮಾಡ್ಬೇಕ್ರಿ, ಫಾರ್ಮುಲಾ ಬರೀಬೇಕು. ಕಾಸ್ಟ್ ಪರ್ ಯೂನಿಟ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಡಿವೈಡೆಡ್ ಬೈ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಅಂತ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಲ್ಲಿ ಐತ್ರಿಪ್ಪ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಸೇಮ್ 1,02,720 ಡಿವೈಡೆಡ್ ಬೈ ಯೂನಿಟ್ಸ್ ಪ್ರೊಡ್ಯೂಸ್ಡ್, ಇಲ್ಲಿ ಅವರು ಕೊಟ್ಟಾರಿಪ್ಪ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಎಷ್ಟು 25,000 ತಗೋರಿ, ಇಂಟು ಮಾಡಿರಿ ಡಿವೈಡ್ ಮಾಡಿರಿ 4.1088. ಇದು ಎಲ್ಲಿ ತಗೋಬೇಕ್ರಿ, ಇಲ್ಲೇ ಕ್ಲೋಸಿಂಗ್ ಫಿನಿಶ್ಡ್ ಗುಡ್ಸ್ಗೆ 3,200 ಯೂನಿಟ್ಸ್ ಅವರು ಕೊಡ್ತಾರಿಪ್ಪ, ಅವರು ಕೊಡ್ತಾರೆ. ತಗೋಬೇಕಾ ಇಂಟು 4.1088 ಮಾಡ್ರಿ 13,148. ಏನು ಮಾಡ್ಬೇಕ್ರಿ, ಲೆಸ್ ಮಾಡ್ಬೇಕ್ರಿ, ಲೆಸ್ ಮಾಡ್ರಿ ಇದ್ರಾಗ 95,972 ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್. ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅದಕ್ಕೆ 0.40. ಇಲ್ಲಿ ಇದು ಅಮೌಂಟ್ ಬೇಕಲ್ಲ, ನಮಗೆ ಒಂದು ಅಮೌಂಟ್ ಬೇಕಲ್ಲ, ಅವರು ಕೊಟ್ಟಾರಿಪ್ಪ 22,000 ಯೂನಿಟ್ಸ್ ಸೋಲ್ಡ್ ಅಂತ. ತಗೋರಿ ಇಂಟು ಮಾಡ್ರಿ, ಆನ್ಸರ್ ಬಂತ್ರಿ ಕಾಸ್ಟ್ ಆಫ್ ಸೇಲ್ಸ್. ಆ್ಯಡ್ ಪ್ರಾಫಿಟ್ ಮಾಡ್ಬೇಕಾ 25% ಆನ್ ಸೇಲ್ಸ್ ಮೇಲೆ ಐತ್ರಿ, ಅದಕ್ಕೆ ಏನ್ರಿ 25/75 ಸೇಲ್ಸ್ ಮೇಲೆ ಐತ್ರಿ, ಇಂಟು 1,04,772 ಮಾಡ್ರಿ 34,924. ಇದು ಆ್ಯಡ್ ಮಾಡ್ರಿ 1,39,696 ನಿಮ್ದು ಏನ್ರಿ ಸೇಲ್ಸ್. ತಿಳಿತ್ರಿ? ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ವಶನ್. ಈಗ ನಾ ಇಂಗ್ಲೀಷ್ ಇದು ಹಿಂದಿ ಮೀಡಿಯಮ್ಗೆ ಹೇಳ್ತೀನಿ ರೀ ಈಗ. सो हिंदी मीडियम, यहाँ पे देखो क्वेश्चन नंबर 5 तो हमारे पास था. अब मैं क्या करूं, बोलो क्वेश्चन नंबर 5 को क्वेश्चन नंबर 6 करके डालो, यहाँ पे क्या करके क्वेश्चन नंबर 6 बोल के डालो. ठीक है, यहाँ पे ये पूरा क्वेश्चन सेम टू सेम है. क्वेश्चन में मैं कुछ भी चेंजेस नहीं किया, सिर्फ एक चेंज करूं, सिर्फ एक. क्या करके, ये था ना स्टॉक ऑन 31/3/2024 बोल के, इसमें फिनिश्ड प्रोडक्ट्स 3,200 यूनिट्स के बाद में एक अमाउंट था. यहाँ पे अमाउंट था ना कि 12,840 कुछ था नहीं अमाउंट है, वो अमाउंट को मैं क्या किया, रफ किया. वो अमाउंट को मैं क्या किया, रफ किया. रफ करके सेम क्लोजिंग फिनिश्ड गुड्स, यहाँ पे एक अमाउंट था नहीं, वो भी अमाउंट रफ किया मैं. वो जो अमाउंट था देखो यहाँ पे भी था, उसको मैं यहाँ पे रफ किया. बाकी का पूरा क्वेश्चन सेम टू सेम, बाकी का पूरा क्वेश्चन सेम टू सेम. ओके, यहाँ पे क्वेश्चन मार्क डालो मैं यहाँ पे उसको, ये हमें मालूम करना बोल के. क्लोजिंग स्टॉक ऑफ फिनिश्ड गुड्स यहाँ पे नहीं दिया, वो हम लोग मालूम करना. ठीक है, बाकी का पूरा सेम टू सेम. क्या है, कॉस्ट शीट ऑफ ABC कंपनी लिमिटेड फॉर द ईयर 2024 सेम. ओपनिंग स्टॉक ऑफ रॉ मटेरियल्स है, ओपनिंग स्टॉक ऑफ रॉ मटेरियल्स सेम 8,000. ऐड परचेजेस ऑफ रॉ मटेरियल्स 48,000, दोनों को ऐड करो 56,000. लेस क्लोजिंग स्टॉक ऑफ रॉ मटेरियल्स, क्लोजिंग स्टॉक ऑफ रॉ मटेरियल्स 8,800, दोनों को इसको लेस करें तो कितना आता, 47,200 मटेरियल कंज्यूम्ड. ऐड डायरेक्ट वेजेस इधर है 40,000, दोनों को ऐड करो 87,200 प्राइम कॉस्ट. ऐड फैक्ट्री ओवरहेड वर्क्स ऑन कॉस्ट, 16,800, दोनों को ऐड करो 1,04,000 मैन्युफैक्चरिंग कॉस्ट. ऐड ओपनिंग वर्क इन प्रोग्रेस, ओपनिंग वर्क इन प्रोग्रेस 1,920, दोनों को ऐड करो 1,05,920. लेस क्लोजिंग वर्क इन प्रोग्रेस, क्लोजिंग वर्क इन प्रोग्रेस इधर है, क्लोजिंग वर्क इन प्रोग्रेस कितना 6,400, लेस करो इसको 99,520 वर्क्स कॉस्ट. ऐड एडमिनिस्ट्रेटिव ओवरहेड, एडमिनिस्ट्रेशन ओवरहेड 3,200, ऐड करो 1,02,720 कॉस्ट ऑफ प्रोडक्शन. ऐड ओपनिंग फिनिश्ड गुड्स, ओपनिंग फिनिश्ड गुड्स किधर है, इधर है. ओपनिंग स्टॉक ऑफ फिनिश्ड गुड्स 1,600 यूनिट्स, 1,600 यूनिट्स 1/4/2023 कितना आंसर है 6,400 लिए. क्या करना है, इसको ऐड करना, ऐड करो 1,02,720 प्लस 6,400 1,09,120. अब है देखो बहुत इंपॉर्टेंट. लेस क्लोजिंग फिनिश्ड गुड्स, क्लोजिंग किधर है, वो इधर है. क्लोजिंग स्टॉक ऑफ फिनिश्ड गुड्स 3,200 यूनिट्स, 3,200 यूनिट्स ब्रैकेट में डेट कौन सी 31/3/2024. हाँ, अब यहाँ पे अमाउंट नहीं था, अमाउंट नहीं दिया उन्हें, यहाँ पे अमाउंट हमारे को नहीं दिया, ये अमाउंट हमें मालूम करना. ये अमाउंट क्या करना, हम लोग मालूम करना. जब भी क्लोजिंग स्टॉक ऑफ फिनिश्ड गुड्स क्वेश्चन मार्क दिया तो हम लोग मालूम करना. तब क्या करना, बोलो यहाँ पे आके स्टॉप होना, यहाँ पे आके स्टॉप होके फॉर्मूला लिखना है. ये फॉर्मूला क्या है, फॉर्मूला ये वर्किंग नोट है. क्या है, वर्किंग नोट. कॉस्ट पर यूनिट इज इक्वल टू कॉस्ट ऑफ प्रोडक्शन डिवाइडेड बाय यूनिट्स प्रोड्यूस्ड बोल के, यूनिट्स प्रोड्यूस्ड. फॉर्मूले में सबसे पहले क्या है, कॉस्ट ऑफ प्रोडक्शन कहां पे है, इधर है. कॉस्ट ऑफ प्रोडक्शन कितना है, वो 1,02,720, 1,02,720. उसके बाद में डिवाइडेड बाय क्या चाहिए हमारे को, यूनिट्स प्रोड्यूस्ड चाहिए हमारे को. क्या चाहिए, यूनिट्स प्रोड्यूस्ड, यूनिट्स सोल्ड नहीं, यूनिट्स प्रोड्यूस्ड चाहिए हमारे को. कहां पे हुआ, ड्यूरिंग द ईयर 25,000 यूनिट्स वेयर प्रोड्यूस्ड. कितना है, कितने प्रोड्यूस्ड है, 25,000 यूनिट्स प्रोड्यूस्ड है. सोल्ड हमारे को नहीं चाहिए, हमारे क्या चाहिए, प्रोड्यूस्ड. कितना है, 25,000 यूनिट्स वेयर प्रोड्यूस्ड. 25,000 लो यहाँ पे.
1,02,720 डिवाइडेड बाय 25,000 कितना आंसर आता? 4.1088। ये क्या है? सीपीयू। वो बहुत इंपॉर्टेंट हमारे को। क्लोजिंग स्टॉक ऑफ फिनिश्ड गुड्स, यहाँ पे ब्रैकेट में कैलकुलेशन दिखाना, कैलकुलेशन कितने यूनिट्स है वो? 3200 यूनिट्स, वही दिया उन्हें हमारे को यहाँ पे क्वेश्चन मार्क देके यहाँ पे दिया, देखो 3200 यूनिट्स लिखो यहाँ पे 3200 इनटू वो अमाउंट से करना 4.1088, इसको इनटू करके कितना आंसर आता तुम्हारा? 13,148 आया तुम्हारा आंसर। ये आंसर यहाँ पे आया 13,148। क्या करना है? इसको लेस करना, लेस करो इसको 1,09,120 माइनस 13,148 कितना आंसर आया? 95,972। इसको तुम लोग क्या बोलते हैं? कॉस्ट ऑफ गुड्स सोल्ड बोलते हैं, ठीक है। अब एड सेलिंग एंड डिस्ट्रीब्यूशन ओवरहेड, इसके अंदर क्या आता? एडवर्टाइजमेंट, डिस्काउंट अलाउड एंड सेलिंग कॉस्ट कितना? 0.40 लो। यहाँ पे कौन सा लेते हैं? यहाँ पे यूनिट्स प्रोड्यूस लेते हैं क्या? यूनिट्स सोल्ड लेते हैं, सेलिंग के एक्सपेंस है ये पूरे। यूनिट्स सोल्ड लेना, यूनिट्स सोल्ड यहाँ पे दिया, रेडीमेड दिया हमारे को, यूनिट सोल्ड हमारे को रेडीमेड दिया कितना? 22,000 रेडीमेड दिया, नहीं तो कैलकुलेशन करना पड़ता था हमें, दिया रेडीमेड दिया। इसको इंटू करो 8,800। क्या करना है? इसको अभी ऐड करना, ऐड करो दोनों को 95,972 प्लस 8,800 कितना आंसर आता आपका? 1,04,772। इसको क्या बोलते हैं? कॉस्ट ऑफ सेल्स करके बोलते हैं, ठीक है। अब ऐड प्रॉफिट, प्रॉफिट के बारे में इंफॉर्मेशन दिया हमारे को 25% ऑन सेल्स बोल के दिया, ऑन सेल्स बोल के, सेल्स बोले तो 100 में से माइनस करना है इसको, 100 माइनस 25 बचा कितना? 75, नीचे आना। प्रॉफिट 25 डिवाइडेड बाय 75 इनटू किसके ऊपर लेना? इसके ऊपर लेना, कॉस्ट ऑफ सेल्स के ऊपर। 1,04,772 कितना आंसर आता आपका? 34,924। क्या करना है? इसको ऐड करना, ऐड करो दोनों को 1,04,772 प्लस 34,924 कितना आंसर आता आपका? 1,39,696। इसको क्या बोलते हैं आप लोग? सेल्स करके बोलते हैं, ठीक है, सेल्स। ओके, यहाँ पे हुआ। अब मैं फिर थोड़े चेंजेस करता हूँ इसके अंदर, फिर क्वेश्चन नंबर 7 डाल के फिर चेंजेस करता हूँ अभी, तब तक स्क्रीनशॉट लो। ओके, प्लीज टेक द स्क्रीनशॉट ऑफ दिस, आई विल चेंज द सेम क्वेश्चन अगेन। ओके, सो नाउ अगेन क्वेश्चन नंबर 6 क्वेश्चन नंबर 7 ಈಗ क्वेश्चन नंबर 7, क्वेश्चन नंबर 7, वेट अ मिनट। I will change the question, wait a minute. ಓಕೆ, ಕ್ವಶನ್ ನಂಬರ್ 7 ಅಲ್ಲ, ಕ್ವಶನ್ ನಂಬರ್ 7 ಅಂತ ಹಾಕ್ತೀನಿ ರೀ ಕ್ವಶನ್ ನಂಬರ್ಗೆ. ಆಮೇಲೆ ಏನ್ ಮಾಡ್ತೀನಿ ರೀ ಇಲ್ಲಿ? ಇಲ್ಲೈತ್ ನೋಡ್ರಿಪ್ಪ, ಮಟೀರಿಯಲ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ಸ್ ನಾ ಅಮೌಂಟ್ ಕೊಡಂಗಿಲ್ಲ. ಈಗ 8,800 ಅಂತ ಅಮೌಂಟ್ ಕೊಡಂಗಿಲ್ಲ, ಅಮೌಂಟ್ ನಾ ರಫ್ ಮಾಡ್ತೀನಿ ರೀ. ಅಮೌಂಟ್ ರಫ್ ಮಾಡಿ ನಾ ಏನು ಮಾಡ್ತೀನಿ ರೀ ಇಲ್ಲೇ ಮಟೀರಿಯಲ್ಸ್ಗೆ ಬ್ರ್ಯಾಕೆಟಲ್ಲೇ 1,100 ಯೂನಿಟ್ಸ್ ಅಂತ ಹಾಕ್ಬಿಡ್ತೀನಿ ರೀ. 1,100 ಯೂನಿಟ್ಸ್ ಅಂತ ಹಾಕ್ತೀನಿ ರೀ, ಇಲ್ಲೇ ಕ್ವಶನ್ ಮಾರ್ಕ್ ಹಾಕ್ತೀನಿ ರೀ, ಏನ್ರಿ ಇಲ್ಲೇ ಕ್ವಶನ್ ಮಾರ್ಕ್. ಆಮೇಲೆ ತಿಳಿತ್ರಿ ನಿಮಗೆ ಏನಿತ್ರಿ ಇಲ್ಲಿ? ಕ್ಲೋಸಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ಸ್ ಅಮೌಂಟ್ ಇತ್ರಿ ಇಲ್ಲಿ 8,800 ಅಂತ ಅಮೌಂಟ್ ಇತ್ರಿ. ನಾ ಏನು ಮಾಡೇನ್ರಿ? ಅಮೌಂಟ್ ನಾ ರಫ್ ಮಾಡ್ಬಿಟ್ಟೇನಿ ರೀ, ಅಲ್ಲೇ ಕ್ವಶನ್ ಮಾರ್ಕ್ ಹಾಕ್ಬಿಟ್ಟೇನಿ ರೀ, ಅಲ್ಲೇ ಕ್ವಶನ್ ಮಾರ್ಕ್. ಆಮೇಲೆ ಇಲ್ಲೇ ಯೂನಿಟ್ಸ್ ಅಂತ ಏನು ಮೆನ್ಷನ್ ಇದ್ದಿದ್ದಿಲ್ಲ, ಈಗ ನಾ ಹಾಕೇನ್ರಿ ಕ್ವಶನ್ ನಂಬರ್ 7 ಅಲ್ಲಿ 1,100 ಯೂನಿಟ್ಸ್ ಅಂತ ಹಾಕೇನ್ರಿ. ಓಕೆ, ಇದು ಒಂದು ಚೇಂಜಸ್. ಆಮೇಲೆ ಇಲ್ಲೇ ಪರ್ಚೇಸ್ ಆಫ್ ಮಟೀರಿಯಲ್ಸ್, ಹೌದಲ್ರಿ? ಪರ್ಚೇಸ್ ಆಫ್ ಮಟೀರಿಯಲ್ಸ್ ಇಲ್ಲಿ ಒಂದು ರೇಟ್ ಹಾಕ್ಬಿಡ್ತೇನೆ ರೀ, ₹8 ಅಂತ ಹಾಕ್ತೇನೆ ರೀ, ₹8 ಅಂತ ಹಾಕ್ತೇನೆ ರೀ, ಅಷ್ಟೇ ಚೇಂಜ್. ಏನ್ರಿ? ಕ್ಲೋಸಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ಸ್ ಅಮೌಂಟ್ ಇತ್ರಿ, ಅಮೌಂಟ್ ರಫ್ ಮಾಡಿ 1,100 ಯೂನಿಟ್ಸ್ ಅಂತ ಹಾಕ್ತೇನೆ ರೀ, ಇದು ಒಂದು ಚೇಂಜ್. ಸೆಕೆಂಡ್ ಚೇಂಜ್ ಏನ್ರಿಪ್ಪ? ಪರ್ಚೇಸ್ ಆಫ್ ಮಟೀರಿಯಲ್ಸ್ ಅಷ್ಟೇ ಇತ್ರಿ, ಈಗ ನಾ ಏನು ಹಾಕೇನ್ರಿ ಇಲ್ಲಿ ₹8 ಅಂತ ಹಾಕೇನ್ರಿ, ಇಷ್ಟು ಚೇಂಜ್. ಸೇಮ್ ಕ್ವಶನ್ ಅಗೇನ್, ಸೇಮ್ ಕ್ವಶನ್ ಎಲ್ಲ ಇದು ಸೇಮ್ ರೀ, ಸೇಮ್ ಕ್ವಶನ್ ಅಷ್ಟೇ ಚೇಂಜ್ ಮಾಡೇನ್ರಿ. ಓಕೆ, ಬರ್ರಿ ಈಗ
ಕಾಸ್ಟ್ ಶೀಟ್ ಆಫ್ ABC ಕಂಪನಿ ಲಿಮಿಟೆಡ್ ಫಾರ್ ದ ಇಯರ್ 2024 ಸೇಮ್ ರೀ ಬರ್ರಿ ಪರ್ಟಿಕ್ಯುಲರ್ಸ್ ರುಪೀಸ್ ಸೇಮ್ ರೀ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ ಓಪನಿಂಗ್ ಸ್ಟಾಕ್ ಇಲ್ಲಿ ಐತ್ರಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ ಸೇಮ್ ರೀ 8000 ಕರೆಕ್ಟಾ ಆ್ಯಡ್ ಪರ್ಚೇಸಸ್ ಆಫ್ ಮಟೀರಿಯಲ್ಸ್ ಅಟ್ ರುಪೀಸ್ ಹಾಂ ಆಯ್ತು ನೋಡ್ರಿ ಪರ್ಚೇಸಸ್ ಆಫ್ ಮಟೀರಿಯಲ್ಸ್ ಅಲ್ಲ ಅದು ಪರ್ಚೇಸಸ್ ಆಫ್ ಮಟೀರಿಯಲ್ ಪರ್ಚೇಸ್ ಆಫ್ ಮಟೀರಿಯಲ್ಸ್ ಅಟ್ ರುಪೀಸ್ 8 ಅಲ್ಲ ಅದು ₹8 ಅಂತ ಬರೀರಿ ಕರೆಕ್ಟಾ ₹8 ಅಮೌಂಟ್ ಸೇಮ್ ರೀ ಅಲ್ಲಿ ಅವರು ಕೊಟ್ಟಾರಿಪ್ಪ 48,000 ಬರೀರಿ ಏನು ಮಾಡ್ಬೇಕ್ರಿ ಆ್ಯಡ್ ಮಾಡ್ರಿ 56,000 ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ ಇಲ್ಲ ಐತೆ ನೋಡ್ರಿ ಇಂಪಾರ್ಟೆಂಟ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ ಐತೆ ನೋಡ್ರಿ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಎಲ್ಲೈತಲ್ಲ ಕ್ಲೋಸಿಂಗ್ ಇಲ್ಲೈತೆ ನೋಡ್ರಿ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಮಟೀರಿಯಲ್ಸ್ ಅಮೌಂಟ್ ಕೊಟ್ಟಿಲ್ಲ ಅವರು ಇಲ್ಲೇ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ಏನು ಕೊಟ್ಟಾರ ಇಲ್ಲೇ 1100 ಯೂನಿಟ್ಸ್ ಅಂತ ಕೊಟ್ಟಾನ್ರಿ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ ಅಲ್ಲಿ ಅಮೌಂಟ್ ಐತ್ರಿ 8,800 ಅಂತ 8,800 ಅಂತ ಅಮೌಂಟ್ ಐತ್ರಿ ಈಗ ಅಮೌಂಟ್ ಇಲ್ಲ ಈಗ ಕ್ವಶನ್ ಮಾರ್ಕ್ ಐತ್ರಿ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ ಅಮೌಂಟ್ ಇಲ್ಲ ಅಮೌಂಟ್ ಇಲ್ಲ ಹೌದಲ್ರಿ ಅಮೌಂಟ್ ಇಲ್ಲ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ ಅಮೌಂಟ್ ಇಲ್ಲ ಅಮೌಂಟ್ ಪ್ಲಸ್ ಅಲ್ಲಿ ಏನೈತ್ರಿಪ್ಪ ಇಲ್ಲೇ ಬರೇ ಯೂನಿಟ್ಸ್ ಐತ್ರಿ ಓಕೆ ಯೂನಿಟ್ಸ್ ಅದಕ್ಕೆ ಏನು ಮಾಡ್ರಿ ಸೇಮ್ 31/3/2024 ಇಲ್ಲೇ ಒಂದು ಕ್ಯಾಲ್ಕುಲೇಷನ್ ಮಾಡ್ಬೇಕು ನೀವು ಇಲ್ಲೇ ಒಂದು ಏನು ಮಾಡ್ಬೇಕ್ರಿ ಕ್ಯಾಲ್ಕುಲೇಷನ್ ಮಾಡ್ಬೇಕು ಬ್ರಾಕೆಟಲ್ಲಿ ಜಾಗ ಇಲ್ಲ ಇಲ್ಲಿ ಕೆಳಗಡೆ ಏನ್ರಿಪ್ಪ ಜಾಗ ಇಲ್ಲ ಅಂದರೆ ನಾನು ಜಾಗ ಮಾಡ್ತೀನಿ ತಡೀರಿಪ್ಪ ಇಲ್ಲ ಸ್ವಲ್ಪ ಮಟೀರಿಯಲ್ ಕನ್ಸ್ಯೂಮ್ಡ್ ಅಲ್ಲ ಇದು ಮಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಮಟೀರಿಯಲ್ ಕನ್ಸ್ಯೂಮ್ಡ್ ಇಲ್ಲೇ ಮಾಡ್ತೀನಿ ರೀ ಮಟೀರಿಯಲ್ ಕನ್ಸ್ಯೂಮ್ಡ್ ಸ್ವಲ್ಪ ಜಾಗ ಬೇಕು ನನಗೆ ಮಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಹಾಕ್ತೀನಿ ರೀ ಇಲ್ಲೇ ಓಕೆ ಇದು ಏನ್ರಿದು ಮಟೀರಿಯಲ್ ಕನ್ಸ್ಯೂಮ್ಡ್ ಈಗ ನಮ್ಗೆ ಏನು ಬೇಕ್ರಿ ಇಲ್ಲಿ ಅಮೌಂಟ್ ಬೇಕಲ್ಲ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ ನಮಗೆ ಅಮೌಂಟ್ ಬೇಕ್ರಿ ಅದಕ್ಕೆ ಏನ್ರಿಪ್ಪ ಬ್ರಾಕೆಟಲ್ಲೇ ಇಲ್ಲಿ ಬ್ರಾಕೆಟ್ ಕರೆಕ್ಟ್ ಎಷ್ಟು ಯೂನಿಟ್ಸ್ ಇದ್ದು ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ ಎಷ್ಟು ಯೂನಿಟ್ಸ್ ಇದ್ದು 1100 ಯೂನಿಟ್ಸ್ ಬರೀರಿಲ್ಲ 1100 ಅಂತ ಇಂಟು ಏನ್ರಿದ್ದು 1100 ಬರೀರಿಲ್ಲ ಸ್ಟಾಕ್ ಆಫ್ ಮಟೀರಿಯಲ್ಸ್ ಇಲ್ಲೇ ಬರ್ರಿ ನಮಗೆ ಅಮೌಂಟ್ ಬೇಕಲ್ಲ ಅಮೌಂಟ್ ಅವರು ಕೊಟ್ಟಿಲ್ಲ ನಮಗೆ ಬರ್ರಿಲ್ಲ 1100 ಯೂನಿಟ್ಸ್ ಈಗ ನಮ್ಗೆ ಏನ್ರಿ ರೇಟ್ ನಮ್ಮ ಕಡೆ ಐತಿಲ್ರ ಪರ್ಚೇಸ್ ಆಫ್ ಮಟೀರಿಯಲ್ಸ್ ಇಲ್ಲೇನು ಮಟೀರಿಯಲ್ಸ್ ಸೇಮ್ ಅಲ್ಲ ಅದಕ್ಕೇನ್ರಿ ಮಟೀರಿಯಲ್ಸ್ ರೇಟ್ ಎಷ್ಟಿದ್ದು ₹8 1100 ಇಂಟು ಮಟೀರಿಯಲ್ಸ್ ರೇಟ್ ಎಷ್ಟ್ರಿ ಮಟೀರಿಯಲ್ಸ್ ರೇಟ್ ₹8 8 ಅಂತ ಮಾಡ್ರಿ 8 ಅಂತ ಕರೆಕ್ಟ್ ರೀ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ ಅವರು ನಮಗೆ ಕೊಟ್ಟಿಲ್ಲ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ ಅಮೌಂಟ್ ನಮಗೆ ಕೊಟ್ಟಿಲ್ಲ ಬಟ್ ಯೂನಿಟ್ಸ್ ಕೊಟ್ಟಾನ್ರಿ ಅದಕ್ಕೇನ್ರಿ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ 31/3/2024 ಬ್ರಾಕೆಟಲ್ಲೇ 1100 ಯೂನಿಟ್ಸ್ ಇಂಟು ರೇಟ್ ಅವರು ಕೊಟ್ಟಾರಿಪ್ಪ ನಮಗೆ ರೇಟ್ ಮಟೀರಿಯಲ್ಸ್ ರೇಟ್ 8 ಅಂತ ಓಕೆ 1100 ಇಂಟು 8 ಮಾಡ್ರಿ ಎಷ್ಟ್ರಿಪ್ಪ 8,800 ಎಷ್ಟು ಬಂತ್ರಿ ಇಲ್ಲಿ 1100 ಇಂಟು 8 ಮಾಡ್ರಿಪ್ಪ 8,800 ವೇಟ್ ಅ ಮಿನಿಟ್ ಓಕೆ ಏನ್ರಿ 1100 ಇಂಟು 8 ಮಾಡ್ರಿ 8,800 ಆನ್ಸರ್ ಬಂತ್ರಿ ಓಕೆ ಇದು ಏನ್ರಿಪ್ಪ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ ಏನು ಮಾಡ್ಬೇಕ್ರಿಪ್ಪ ಇದು ಲೆಸ್ ಮಾಡ್ಬೇಕ್ರಿ ಇದು 56,000 ಮೈನಸ್ 8,800 ಎಷ್ಟ್ರಿ 47,200 ಇದು ಏನ್ರಿ ಮಟೀರಿಯಲ್ ಕನ್ಸ್ಯೂಮ್ಡ್ ಓಕೆ ನೆಕ್ಸ್ಟ್ ಆ್ಯಡ್ ಡೈರೆಕ್ಟ್ ವೇಜಸ್ ಇಲ್ಲಿ ಐತ್ರಿ ಡೈರೆಕ್ಟ್ ವೇಜಸ್ 40,000 ತಗೋರಿ 40,000 ಆ್ಯಡ್ ಮಾಡ್ರಿ 87,200 ಪ್ರೈಮ್ ಕಾಸ್ಟ್ ನೆಕ್ಸ್ಟ್ add factory overhead works on cost 16,800 add ಮಾಡ್ರಿ 1,04,000 manufacturing cost next add opening work in progress 1,920 ಆಮೇಲೆ less closing work in progress 31/3 closing work in progress 6,400 less ಮಾಡ್ರಿ works cost next add administration overhead 3,200 add ಮಾಡ್ರಿ 1,02,720 cost of production next add opening finished goods 1,600 units 6,400 add ಮಾಡ್ರಿ ಇಷ್ಟು ಬಂತು ರೀ
नेक्स्ट लेस क्लोजिंग स्टॉक, लेस क्लोजिंग फिनिश्ड गुड्स, क्लोजिंग स्टॉक ऑफ फिनिश्ड गुड्स, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ 3200 ಯೂನಿಟ್ಸ್ ಅಮೌಂಟ್ ಕೊಟ್ಟಿಲ್ಲ ನಮಗೆ, ಏನ್ರಿ ಅಮೌಂಟ್ ಕೊಟ್ಟಿಲ್ಲ. ಸೇಮ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಅಮೌಂಟ್ 3200 ಯೂನಿಟ್ಸ್ ಅಮೌಂಟ್ ನಮಗೆ ಕೊಟ್ಟಿಲ್ಲ. 31/3/2024 ಅಮೌಂಟ್ ನಮಗೆ ಕೊಟ್ಟಿಲ್ಲ. ಅಮೌಂಟ್ ನಾವು ಮಾಡ್ಬೇಕು, ಫೈಂಡ್ ಔಟ್ ಮಾಡ್ಬೇಕು. ಅದಕ್ಕೆ ಏನಪ್ಪ ಬ್ರಾಕೆಟ್ 3200 ಹೆಂಗೈತೆ ನೋಡ್ರಿಪ್ಪ, ಸೇಮ್ ಟು ಸೇಮ್ 3200 ಇಂಟು ನಮಗೆ ಇಲ್ಲಿ ರೇಟ್ ಬೇಕ್ರಿ. ರೇಟ್ ಬೇಕಂದ್ರೆ ನಾನು ಏನು ಮಾಡ್ತೀನಿ, ಫಾರ್ಮುಲೈಸ್ ಮಾಡ್ತೀನಿ ರೀ. ಕಾಸ್ಟ್ ಪರ್ ಯೂನಿಟ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಡಿವೈಡೆಡ್ ಬೈ ಯೂನಿಟ್ಸ್ ಪ್ರೊಡ್ಯೂಸ್ಡ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಲ್ಲೈತ್ರಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ 1,02,720 ಡಿವೈಡೆಡ್ ಬೈ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇಲ್ಲೈತ್ರಿ, ಯೂನಿಟ್ಸ್ ಪ್ರೊಡ್ಯೂಸ್ಡ್ 25,000 ಯೂನಿಟ್ಸ್ ಪ್ರೊಡ್ಯೂಸ್ಡ್ 25,000 ಮಾಡ್ರಿ. 4.1088 4.1088 ಇಂಟು ಮಾಡ್ರಿ 13,148. ಈಗ ಆನ್ಸರ್ ಬಂತ್ರಿ. ಆ್ಯಡ್ ಮಾಡ್ರಿ 95,972. ಇದು ಏನ್ರಿ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್. ನೆಕ್ಸ್ಟ್ ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್, ಅಡ್ವರ್ಟೈಸ್ಮೆಂಟ್, ಡಿಸ್ಕೌಂಟ್ ಅಲೌಡ್ ಆ್ಯಂಡ್ ಸೆಲ್ಲಿಂಗ್ ಕಾಸ್ಟ್ ಇಲ್ಲೈತ್ರಿ 0.40 ಮಾಡ್ರಿ. ಇಲ್ಲಿ ಏನು ಬೇಕು ನಮಗೆ, ಯೂನಿಟ್ಸ್ ಸೋಲ್ಡ್ ಬೇಕು ನಮಗೆ. ಯೂನಿಟ್ಸ್ ಸೋಲ್ಡ್ ಇಲ್ಲೈತ್ರಿ, ಯೂನಿಟ್ಸ್ ಸೋಲ್ಡ್ 22,000 ಮಾಡ್ರಿ. ಇದು 8,800 ಬಂತ್ರಿ. ಇದು ಏನ್ರಿ, ಇದು ಆ್ಯಡ್ ಮಾಡ್ರಿ 95,972 ಪ್ಲಸ್ 8,800 1,04,772 ಬಂತ್ರಿ. ಇದು ಏನ್ರಿ ಕಾಸ್ಟ್ ಆಫ್ ಸೇಲ್ಸ್. ನೆಕ್ಸ್ಟ್ ಆ್ಯಡ್ ಪ್ರಾಫಿಟ್ ಎಷ್ಟ್ರಿಪ್ಪ 25%, ಎಲ್ಲಿತ್ತು ಪ್ರಾಫಿಟ್ 25% ಆನ್ ಸೇಲ್ಸ್ ಅಂತ. ಅದಕ್ಕೇನ್ರಿ 25 ಡಿವೈಡೆಡ್ ಬೈ 75 ಇಂಟು ಇದು ಅಮೌಂಟ್ ಮೇಲೆ 1,04,772 ಮಾಡ್ರಿ 34,924. ಆ್ಯಡ್ ಮಾಡ್ರಿ 1,39,696. ಇದು ಏನ್ರಿ ಸೇಲ್ಸ್. ಏನೂ ಇಲ್ಲ, ಇದು ನಿಮ್ಗೆ ಗೊತ್ತೈತ್ರಿ ಹೆಂಗೆ ಫಾರ್ಮುಲಾ ಹಾಕಿ ಮಾಡ್ಬೇಕಂತ. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್ ಇದು ನಮಗೆ ಗೊತ್ತಿದ್ದಿಲ್ಲ. ಇದು ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸ್ ಕೊಟ್ಟಿಲ್ಲ ಅಂದ್ರೆ ಏನ್ರಿ, ಯೂನಿಟ್ಸ್ ತಗೋರಿ ರೇಟ ಅವ್ರು ಕೊಡ್ತಾರಿಪ್ಪ, ಅದು ಇಂಟು ಮಾಡ್ಬೇಕ್ರಿ, ಅದು ಮಾಡ್ಸಕ್ ಬಂತ್ರಿ. ಇಷ್ಟ ತಿಳಿತಲ್ಲ, ಈಸಿ ಐತ್ರಿ. ಓಕೆ, ವೇಟ್ ಅ ಮಿನಿಟ್, ಅವೆಲ್ ओके. नेक्स्ट हुआ ने भी कन्नड़ा मीडियम हुआ, अब क्या आपके लिए हिंदी मीडियम. यहाँ पे देखो हिंदी मीडियम वाले क्वेश्चन नंबर 6 था नहीं, अब मैं क्या करूँ बोलो, क्वेश्चन नंबर 7 करके डालूं. ठीक है, क्वेश्चन नंबर 6 को मैं क्या डालूं अभी, क्वेश्चन नंबर 7 बोल के. आओ यहाँ पे क्वेश्चन नंबर 7, क्वेश्चन नंबर 6 को मैं चेंज करता हूँ अभी. क्वेश्चन नंबर 6 को क्या डालूं मैं, क्वेश्चन नंबर 7 करके डालूं. ठीक है, इसमें से पहला चेंज मैं क्या किया बोले तो क्लोजिंग स्टॉक ऑफ फिनिश्ड गुड्स. क्लोजिंग स्टॉक ऑफ फिनिश्ड गुड्स यहाँ पे था ना 3,200 यूनिट्स बोल के, इसको मैं क्वेश्चन मार्क जैसा था वैसा ही. नेक्स्ट क्या बोला मैं, मटेरियल्स, क्लोजिंग स्टॉक ऑफ मटेरियल्स. यहाँ पे क्या था, एक अमाउंट था, कितना था वो 8,800 बोल के अमाउंट था. मैं उस अमाउंट को क्या किया, रफ किया. क्लोजिंग स्टॉक ऑफ मटेरियल्स के अमाउंट को मैं रफ किया, रफ करके यहाँ पे भी रफ किया मैं, क्लोजिंग स्टॉक ऑफ मटेरियल्स के अमाउंट को भी मैं रफ किया यहाँ पे. ठीक है, यहाँ पे क्या करूं मैं, अमाउंट को रफ करके क्या डालूं बोल, ब्रैकेट में 1,100 यूनिट्स बोल के डालूं. यहाँ पे क्या डालो, अमाउंट रफ करके मैं यहाँ पे ब्रैकेट में 1,100 यूनिट्स बोल के डालूं. ठीक है, ये पहला चेंज. दूसरा चेंज मैं क्या किया इसके अंदर, यहाँ पे क्या था, सिर्फ परचेज ऑफ मटेरियल्स बोल के था. मैं क्या चेंज किया इसके अंदर, एट ₹8 बोल के डाला. सिर्फ अमाउंट नहीं चेंज किया, कुछ भी नहीं चेंज किया, सिर्फ ऐड किया. क्या करके, एट ₹8 बोल के डाला. ठीक है, यहाँ पे अमाउंट चेंज किया, अमाउंट रफ किया, मैं क्वेश्चन मार्क डाला. यहाँ पे अमाउंट लिखा, यूनिट्स लिखा मैं यहाँ पे, यूनिट्स कितना 1,100 यूनिट्स बोल के लिखा. ये पहला चेंज. दूसरा चेंज में क्या किया बोलो, यहाँ पे सिर्फ ऐड किया, एट ₹8 बोल के डाला. पूरा क्वेश्चन एज इट इज सेम. ठीक है, आओ कॉस्ट शीट ऑफ एबीसी कंपनी लिमिटेड फॉर द ईयर 2024 पर्टिकुलर्स रुपीज बोल के. ठीक है, ओपनिंग स्टॉक ऑफ रॉ मटेरियल्स कहां पे है, ओपनिंग स्टॉक ऑफ रॉ मटेरियल्स कितना है वो 8,000. ओके, एड परचेज यहाँ पे रेट दिया नहीं पे, यहाँ पे रेट, इसलिए पूरा लिखो. एड परचेज ऑफ मटेरियल्स एट ₹8 बोल के लिखो. अमाउंट सेम दिया रेडीमेड 48,000, दोनों को ऐड करो 56,000 तुम्हारा. नेक्स्ट लेस क्लोजिंग स्टॉक ऑफ रॉ मटेरियल्स. क्लोजिंग स्टॉक ऑफ रॉ मटेरियल्स किधर है अभी, क्लोजिंग स्टॉक ऑफ रॉ मटेरियल्स, क्लोजिंग स्टॉक ऑफ रॉ मटेरियल्स. यहाँ पे अमाउंट नहीं है, देखो यहाँ पे अमाउंट है क्या, यहाँ पे अमाउंट नहीं है, यहाँ पे अमाउंट नहीं है, तो क्या करना अभी, क्लोजिंग स्टॉक ऑफ रॉ मटेरियल्स. अमाउंट नहीं दिया,
तो हमारे पास अमाउंट नहीं है भी, हमारे पास क्या है भी यूनिट्स है, कितना यूनिट्स है। इसीलिए क्लोजिंग स्टॉक ऑफ रॉ मटेरियल्स ब्रैकेट में 31/3/2024 ब्रैकेट में लिखो कितना यूनिट्स है वह 1100 यूनिट्स, करेक्ट है, इनटू मटेरियल्स सेम मटेरियल्स रेट सेम रहता, कितना रेट है इसका 8 रुपीज, उसको इंटू करो 1100 इंटू रेट यहाँ पे दिया नहीं 8 रुपीज करके 8 करो इंटू करो 8 1100 इंटू 8 करो, कितना आंसर आता तुम्हारा 8800। यहाँ पे नहीं दिया हमने, यहाँ पे नहीं दिया, ये यहाँ पे जो अमाउंट था देखो वो हम लोग मालूम करें 8800 था करके, यहाँ पे रेट दिया उन्हें, ये यहाँ पे यूनिट्स दिया इंटू रेट करना, यूनिट्स दिया इंटू रेट करना, आया ना आंसर 8800 बोल के। अब क्या करना है इसको लेस करना, क्या करना लेस करो 56,000 माइनस 8,800 करो, कितना आंसर आता तुम्हारा 47,200। इसको तुम लोग क्या बोलते हैं मटेरियल कंज्यूम्ड करके बोलते हैं, ठीक है। इसके बाद में ऐड डायरेक्ट वेजेस, कहां पे है डायरेक्ट वेजेस, कितना है 40,000, लो यहाँ पे डायरेक्ट वेजेस 40,000, ऐड करो 87,200, इसको क्या बोलते हैं प्राइम कॉस्ट। नेक्स्ट ऐड फैक्ट्री ओवरहेड, कहां पे है यहाँ पे वर्क्स ऑन कॉस्ट बोल के 16,800, दोनों को ऐड करो 1,04,000 मैन्युफैक्चरिंग कॉस्ट। नेक्स्ट ऐड ओपनिंग वर्क इन प्रोग्रेस 1,920, ऐड करो दोनों को 1,05,920, ओके। नेक्स्ट लेस क्लोजिंग वर्क इन प्रोग्रेस, क्लोजिंग का कितना है 31/3/2024, क्लोजिंग वर्क इन प्रोग्रेस कितना है वह 6,400, इसमें से लेस करो 99,520, इसको क्या बोलते हैं वर्क्स कॉस्ट, ठीक है। नेक्स्ट ऐड एडमिनिस्ट्रेटिव ओवरहेड, इसके अंदर क्या था एडमिनिस्ट्रेशन ओवरहेड 3,200, क्या करना है इसको ऐड करो, ऐड करने के बाद में कितना आंसर आता 1,02,720, इसको क्या बोलते हैं कॉस्ट ऑफ प्रोडक्शन। नेक्स्ट है आपका ऐड ओपनिंग फिनिश्ड गुड्स, कहां पे यहाँ पे ओपनिंग स्टॉक ऑफ फिनिश्ड गुड्स 1,600 यूनिट्स 6,400, 1,600 यूनिट्स 1,423 6,400, क्या करना है इसको ऐड करना, ऐड करने के बाद में आंसर कितना आता 1,09,120, लेस क्लोजिंग फिनिश्ड गुड्स, यहाँ पे इंपॉर्टेंट है क्लोजिंग स्टॉक ऑफ फिनिश्ड गुड्स, क्वेश्चन मार्क है यहाँ पे, क्या है क्वेश्चन मार्क है, क्या करना पे 3,200 यूनिट्स, डेट कौन सी 31/3/2024 है ना, यहाँ पे अमाउंट हमारे पास नहीं है, अमाउंट हमारे पास क्या है नहीं है, ये अमाउंट हम लोग मालूम करना, ये वाली अमाउंट हम लोग मालूम करना। तो इसके लिए यहाँ पे आके स्टॉप होना, यहाँ पे आके स्टॉप होके फार्मूला लिखना है, क्या है वर्किंग नोट में फार्मूला लिखना है, क्या है फार्मूला हुआ कॉस्ट पर यूनिट इज इक्वल टू कॉस्ट ऑफ प्रोडक्शन डिवाइडेड बाय यूनिट्स प्रोड्यूस्ड बोल के फार्मूला, क्या है यहाँ पे कॉस्ट ऑफ प्रोडक्शन, कहां पे है यहाँ पे कॉस्ट ऑफ प्रोडक्शन कितना है 1,02,720 डिवाइडेड बाय यूनिट्स प्रोड्यूस्ड, कहां पे है यहाँ पे 25 ड्यूरिंग द ईयर 25,000 यूनिट्स वेयर प्रोड्यूस्ड बोल के, प्रोड्यूस्ड कितना है 25,000, लिखो यहाँ पे 1,02,720 डिवाइडेड बाय 25,000 करो, कितना आंसर आता आपका 4.1088 बोल के, ठीक है। अब क्या करना बोलो उसको ब्रैकेट में कितना यूनिट्स है वो क्लोजिंग स्टॉक ऑफ फिनिश्ड गुड्स नहीं था हमारे पास, यहाँ पे कितना दिया उन्हें 3,200 यूनिट्स, ब्रैकेट में 3,200 इंटू कितना आंसर आया 4.1088, इसको इंटू करो कितना आंसर आता आपका 13,148, क्या करना है इसको अभी लेस करना, लेस करो 1,09,120 में से 13,148 लेस करो, कितना आंसर आता आपका 95,972, ये कितना है क्या बोलते हैं इसको कॉस्ट ऑफ गुड्स सोल्ड। नेक्स्ट ऐड सेलिंग एंड डिस्ट्रीब्यूशन ओवरहेड, इसके अंदर एडवर्टाइजमेंट डिस्काउंट अलाउड एंड सेलिंग कॉस्ट है, यहाँ पे कितना है वो 0.40 इंटू यहाँ पे क्या लेते हैं यहाँ पे यूनिट्स सोल्ड, क्यों सेलिंग एक्सपेंस है, ये क्या है सेलिंग एक्सपेंस, इसलिए यूनिट्स सोल्ड कहाँ पे है यहाँ पे है 22,000 यूनिट्स वेयर सोल्ड कितना है वो 22,000, यहाँ पे लिखो 22,000 बोल के इंटू करो इसको, कितना आंसर आता आपका 8,800, क्या करना है इसको ऐड करना, ऐड करो दोनों को कितना था 1,04,772, इसको क्या बोलते हैं कॉस्ट ऑफ सेल्स। नेक्स्ट है आपका ऐड प्रॉफिट, प्रॉफिट कितना परसेंटेज है वो प्रॉफिट के बारे में 25% ऑन सेल्स बोल के, सेल्स बोले तो 100 में से माइनस करना होता है रेट, ऐड प्रॉफिट 25 100 में से 25 माइनस करो 75 इंटू कितना आंसर है कॉस्ट ऑफ सेल्स से 1,04,772 करो तो इसको 34,924, इसको क्या करना ऐड करना, ऐड करो कितना आंसर आता आपका 1,39,696 सेल्स, यहाँ पे तुम्हारा क्या हुआ कंप्लीट हुआ। सपोज यहाँ पे सेलिंग एंड डिस्ट्रीब्यूशन ओवरहेड के अंदर यूनिट्स सोल्ड करके नहीं दिया, ये है देखो यूनिट्स सोल्ड नहीं दिया,
तो वहां पे फार्मूला यूज करना। कौन सा फार्मूला? वो यूनिट्स सोल्ड इज इक्वल टू ओपनिंग फिनिश्ड गुड्स प्लस यूनिट्स प्रोड्यूस्ड माइनस क्लोजिंग फिनिश्ड गुड्स। वो फार्मूला याद है, वो ऐसे करना। अगर ये यूनिट्स सोल्ड नहीं दिया तो, यहाँ पे नहीं दिया तो मालूम करना हम लोग फार्मूला यूज करके, ठीक है। रेडीमेड यहाँ पे दिया हमारे को, इसलिए रेडीमेड लेना उसको, ठीक है, ऐसा है। ओके, यहाँ तक। ओके, आई हैव ट्राइड माय लेवल बेस्ट to teach you and clear all the doubts relating to the cost making of the cost sheet. Okay, and in only one problem, okay, I have tried to explain you brief. Okay, hope you understood each points clearly and tried and I hope you will try and do practice the same questions. Okay, thank you all of you. Please take the screenshot of this. We will meet in the next class, means next video. Thank you all of you. Please like, subscribe and share my videos. Thank you all of you.